ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಪ್ರೀತಿಯ ಮಡದಿ. ಅಲ್ಲೊಂದು ಊರು. ಆ ಊರಿನ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ರಿಷಿಕ್ ಅವರು ಒಬ್ಬ ಆದರ್ಶವಾದಿ ಹಾಗೂ ಪ್ರಾಮಾಣಿಕಸ್ಥ. ಯಾವುದೇ ತಂಟೆ ತಕರಾರಿಗೆ ಇಳಿದವರಲ್ಲ. ನೇರ ನುಡಿಯೇ ಅವರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಕಣ್ಣ ಮುಂದೆ ನಡೆಯೋ ಕೆಟ್ಟ ಕೆಲಸವನ್ನು ಇವರು ಸಹಿಸಲಾರರು. ಹಾಗೆ ತನಗೆ ವಹಿಸಿದ ಕೆಲಸ ಎಷ್ಟೇ ಕಷ್ಟವಾದರೂ ಮಾಡಿ ಮುಗಿಸದಿದ್ದರೆ ಇವರಿಗೆ ತೃಪ್ತಿಯೇ ಆಗಲ್ಲ. ಅದೆಷ್ಟೋ ಗೂಂಡಾಗಳನ್ನು ಜಾಣತನದಿಂದ ಎನ್ಕೌಂಟರ್ ಮಾಡಿದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಸರಿ, ಇವರ ಮುಂದೆ ತಪ್ಪು ತಪ್ಪೆ. ಅದೆಂತಹ ಕ್ರಿಮಿನಲ್ ಆದರೂ ಇವರ ಮಾಸ್ಟರ್ ಮೈಂಡ್ ಶಕ್ತಿಗೆ ಅವರ ಯಾವ ಆಟವೂ ನಡೆಯಲ್ಲ. ಈ ಊರಿಗೆ ಇವರು ಬಂದ ಮೇಲೆ ಊರಿಗೆ ಊರೇ ಸುಧಾರಿಸಿದೆ ಎನ್ನಬಹುದು. ಈ ಊರಿನ ಜನರ ಒತ್ತಾಯದ ಮೇರೆಗೆ ಇದೇ ಊರಲ್ಲಿ ಕಾಯಂ ಕೆಲಸಕ್ಕೆ ಅಣಿಯಾಗಿದ್ದಾರೆ. ಅಲ್ಲದೆ ಹೋದರೆ ಇವರು ತಮ್ಮ ಸ್ವಂತ ಊರಿಗೆ ಯಾವತ್ತೋ ಹೋಗಿಬಿಡುತ್ತಿದ್ದರು. ಟಾಪ್ ಕಾಪ್ ರಿಷಿಕ್ ಅಂತಾನೆ ಹೆಸರಿಸಿಕೊಂಡ ಕಿರಿಯ ವಯಸ್ಸಿನ ಡಿಸಿಪಿ. ಪೊಲೀಸ್ ಅಂದರೆ ಅವರನ್ನು ವರ್ಣಿಸೋ ಅಗತ್ಯನೇ ಇಲ್ಲ. ಎಲ್ಲರಿಗೂ ತಲೆಗೆ ಬರೋದು ದೊಡ್ಡ ದೊಡ್ಡ ಹೀರೋಗಳೇ. ನಮ್ಮ ಡಿಸಿಪಿ ಸಾಹೇಬ್ರು ಹೀರೋಗಿಂತ ಏನೂ ಕಡಿಮೆ ಇಲ್ಲ. ಅವರ ಹೈಟ್ ಮತ್ತು ಪರ್ಸ್ನಾಲಿಟಿಗೆ ಬೀಳದೇ ಇರೋ ಹುಡುಗಿರ ಇಲ್ಲ ಎನ್ನಬಹುದು. ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಅವರು ಸಿಂಗಲ್ ಅಂದ್ಕೊಂಡ್ರಾ? ಇಲ್ಲ, ಅವರಿಗೆ 2 ತಿಂಗಳ ಹಿಂದೆ ಮದುವೆ ಆಗಿದೆ. ಹೆಂಡತಿ ಡಿಗ್ರಿ ಮುಗಿಸಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಳು. ಮದುವೆ ಆದ ಮೇಲೆ ಕೆಲಸದಿಂದ ಸ್ವಲ್ಪ ದೂರ ಇರೋಣ ಎನ್ನಿಸಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾಳೆ. ಇವಳ ಹೆಸರು ಆಶಿಕಾ. ಮದುವೆಯಾಗಿ 2 ತಿಂಗಳಾದರೂ ಗಂಡ ಹೆಂಡತಿಯ ಮಧ್ಯೆ ಅಂತರವಿದೆ. ಯಾಕೆಂದರೆ ದೊಡ್ಡವರು ನೋಡಿ ಮದುವೆ ಮಾಡಿದ್ದು. ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳಲು ಸಮಯಾವಕಾಶ ಬೇಕಾಗಿದೆ. ಹೇಳಿ ಕೇಳಿ ನಮ್ಮ ಡಿಸಿಪಿ ಸಾಹೇಬ್ರು ಕೆಲಸದಲ್ಲಿ ತುಂಬ ನಿಷ್ಠೆಯುಳ್ಳವರು. ಮನೆ ಕಡೆಗೆ ಸಮಯ ಕೊಡೋದು ಸ್ವಲ್ಪ ಕಡಿಮೆ. ಆದರೆ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ. ಒಬ್ಬರಿಗಿಂತ ಇನ್ನೊಬ್ಬರ ಪ್ರೀತಿ ಹೆಚ್ಚು ಎನ್ನಿಸುವ ಹಾಗಿದೆ. ಆದರೆ ಪ್ರೀತಿ ಹೇಳಿಕೊಳ್ಳಲು ಒಬ್ಬರು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರೆ ಇನ್ನೊಬ್ಬರು ಸರಿಯಾದ ಸಂದರ್ಭಕ್ಕಾಗಿ ಕಾಯುತ್ತಿದ್ದಾರೆ. ಇವರಿಬ್ಬರ ಮನದಾಳದ ಪ್ರೀತಿ ಎಂದು ಹೇಳುವಂತಹದ್ದಾಗಿತ್ತು. ಆದರೆ ಮನೆಯಲ್ಲಿ ನಡೆದ ಒಂದು ದುರ್ಘಟನೆಯಿಂದಾಗಿ ಇನ್ನಷ್ಟು ಅಂತರ ಹೆಚ್ಚಾಗಿತ್ತು. ರಿಷಿಕ್ ಮತ್ತು ಅವರ ತಮ್ಮ ಇಬ್ಬರ ಮದುವೆ ಒಂದೇ ಮಂಟಪದಲ್ಲಿ ಅದ್ದೂರಿಯಾಗಿ ನಡೆಯಿತು. ರಿಷಿಕ್ನಿಗೆ ಹೆಂಡತಿಯನ್ನ ತಾನಿರುವ ಊರಿಗೆ ಕರೆತರಲು ಇಷ್ಟ ಇಲ್ಲ. ವರಿಗಳ ಕಣ್ಣು ಮನೆಯವರ ಮೇಲೆ ಬೀಳಬಾರದೆಂದು ದೂರದಲ್ಲಿಡಲು ನಿರ್ಧರಿಸುತ್ತಾನೆ. ಹೆಂಡತಿಗೆ ತನ್ನ ಮನಸ್ಸಿನಲ್ಲಿರುವ ಭಯವ ಹೇಳದೆ ತಂದೆ ತಾಯಿಯ ಜೊತೆಗೆ ಇದ್ದು ಬಿಡು ಎಂದು ಹೇಳುತ್ತಾನೆ. ಆಶಿಕಾಗೆ ಗಂಡನ ಬಿಟ್ಟು ದೂರದಲ್ಲೆಲ್ಲೋ ಇರುವುದು ಸರಿ ಕಾಣದಿದ್ದರೂ ಅತ್ತೆ ಮಾವನ ಮುಖ ನೋಡಿ ತಲೆ ಬಾಗುತ್ತಾಳೆ. ಮದುವೆಯಾಗಿ ತಿಂಗಳು ಕಳೆದುದಷ್ಟೇ. ಮೈದುನನ ಹೆಂಡತಿ ಮನೆಯಲ್ಲಿ ಇಲ್ಲದಿದ್ದಾಗ ಅವನ ಅಸಭ್ಯ ವರ್ತನೆ ಸಹಿಸಲಾರದೆ ಮರುಗಿದಳು. ಮನೆ ಮಂದಿಗೆಲ್ಲ ವಿಷಯ ತಿಳಿಯಿತು. ಗಂಡನ ಆಗಮನವಾಯಿತು. ಊರಿನ ಜನಗಳ ಮಧ್ಯೆ ಮನೆಯ ಮರ್ಯಾದೆ ತೆಗೆಯಲು ಯಾರೂ ಇಚ್ಛಿಸದೆ ವಿಷಯವನ್ನು ಅಲ್ಲೇ ಬಿಟ್ಟರು. ರಿಷಿಕ್ ಹೆಂಡತಿಯನ್ನು ತಾನಿರುವ ಜಾಗಕ್ಕೆ ಕರೆತಂದ. ಅತ್ತೆ ಮಾವರಿಗೆ ದಿನನಿತ್ಯದ ಫೋನ್ನಲ್ಲಿನ ಸಂಭಾಷಣೆ ಬಿಟ್ಟರೆ ಮತ್ತೆ ಗಂಡನ ಮನೆಯಲ್ಲಿ ಯಾರ ಬಳಿಯೋ ಆಕೆಯ ಮಾತುಕತೆ ಇಲ್ಲ. ಮತ್ತೆ ಆ ಮನೆ ಕಡೆಗೆ ಹೋಗುವ ಯೋಚನೆಯೂ ಆಕೆಗಿಲ್ಲ. ಹೊಸ ಜೋಡಿಯಾಗಿದ್ದರೂ ಗಣೇಶ ಚತುರ್ಥಿಗೆ ಊರಿಗೆ ಹೋಗಲಿಲ್ಲ. ರಿಷಿಕ್ನಿಗೂ ಊರಿಗೆ ಹೋಗುವ ಬಗ್ಗೆ ಕೇಳುವ ಮನಸ್ಸಿಲ್ಲ. ಅತ್ತೆ ಮಾವರಿಗೂ ಆಹ್ವಾನಿಸುವ ಧೈರ್ಯವಿಲ್ಲ. ಇಬ್ಬರೂ ಜೊತೆಯಾಗಿ ಹೆಚ್ಚೇನು ಮಾತನಾಡಿಕೊಳ್ಳರು. ಇಬ್ಬರ ಕಣ್ಣಿನ ಸಂಭಾಷಣೆಯೇ ಅತಿ ಮಧುರ. ಒಬ್ಬರ ಮುಖ ಇನ್ನೊಬ್ಬರು ನೋಡುತ್ತಾ ಹಾಗೆ ಕುಳಿತರೆ ಬೆಳಗಾಗುವ ತನಕ ಕೂರುವರು. ಅಷ್ಟರ ಮಟ್ಟಿಗೆ ತಮ್ಮಲ್ಲಿ ತಾವೇ ಕಳೆಯುತ್ತಿದ್ದರು. ದಿನ ಕಳೆದು ದೀಪಾವಳಿ ಹಬ್ಬ ಬಂತು. ಅತ್ತೆಯಿಂದ ಫೋನ್ ಬಂತು. ಆಶಿಕಾಗೆ ಆಶ್ಚರ್ಯವಾಯಿತು. ಪ್ರತಿದಿನ ನಾನಾಗೆ ಕಾಲ್ ಮಾಡುತ್ತಿದ್ದೆ, ಇವತ್ತು ಇವರಾಗಿಯೇ ಫೋನ್ ಮಾಡಿದಾರಲ್ಲ ಅಂತ ಫೋನ್ ಎತ್ತುತ್ತಾಳೆ. ಕುಶಲೋಪಚಾರ ಮುಗಿದ ಮೇಲೆ ಅತ್ತೆ ಮೆಲ್ಲಗೆ, ಚೌತಿ ಹಬ್ಬಕ್ಕೆ ನಮಗೆ ಕರೆಯೋ ಮನಸ್ಸಾಗಲಿಲ್ಲ. ದೀಪಾವಳಿ ಹಬ್ಬಕ್ಕಾದರೂ ಬನ್ನಿ. ಮದುವೆ ಆದ ಮೇಲೆ ನಿಮಗೆ ಇದು ಮೊದಲ ದೀಪಾವಳಿ ಅಂತ ಹೇಳಿ ಫೋನ್ ಇಡ್ತಾರೆ. ಆಶಿಕಾ ಹಬ್ಬಕ್ಕೆ ಬರುತ್ತೇನೆ ಅಂತಾನೋ ಅಥವಾ ಬರಲ್ಲ ಅಂತಾನೋ ಹೇಳಲಿಲ್ಲ. ಹಾಗಂತ ಅಲ್ಲಿಗೆ ಹೋಗಲು ಕಿಂಚಿತ್ತೂ ಮನಸ್ಸಿಲ್ಲ. ಎದುರುಗಡೆ ಹೇಳಿದ್ರೆ ಅವರಿಗೆ ಬೇಸರ ಆಗಬಹುದೇನೋ ಅಂತ ಏನೂ ಹೇಳದೆ ಫೋನ್ ಇಡುತ್ತಾಳೆ. ಗಂಡನ ಹತ್ತಿರ ಇದರ ಬಗ್ಗೆ ಮಾತಾಡಬೇಕೋ ಬೇಡವೋ ಅನ್ನೋದು ತಿಳಿಯದೆ ಯೋಚಿಸಿ
ಹೇಳಿದ್ರೂ ತನ್ನ ಗಂಡ ಅಲ್ಲಿ ತನ್ನನ್ನು ಕಳುಹಿಸಲು ಸಾಧ್ಯನೇ ಇಲ್ಲ ಅನ್ನೋ ನಂಬಿಕೆ ಅವಳದ್ದಾಗಿತ್ತು. ಈ ಕಡೆ ರಿಷಿಕ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮುಗಿಸಿ ಹೊರಗೆ ಬರುತ್ತಿರುತ್ತಾರೆ. ಅವರ ಮೇಲಾಧಿಕಾರಿಗಳು ಅವರನ್ನು ಮತ್ತೊಮ್ಮೆ ಒಳಗೆ ಕರೆದು ಮಾತನಾಡುತ್ತಾರೆ. ಸ್ವಲ್ಪ ಸಮಯದ ನಂತರ ಇಬ್ಬರು ಹೊರಗೆ ಬರುತ್ತಾ ಮೇಲಾಧಿಕಾರಿಗಳು, ನೀವು ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ರಿಷಿಕ್. ನಾವೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸ್ ಆಗಿರಬಹುದು, ಆದರೆ ನಮಗೂ ಫ್ಯಾಮಿಲಿ ಇದೆ ಅನ್ನೋದು ಮರೆಯಬಾರದು. ಆಲ್ ದಿ ಬೆಸ್ಟ್. ಆಶೀರ್ವದಿಸಿ ಹೋಗುತ್ತಾರೆ. ರಿಷಿಕ್ ತನ್ನ ಜಾಗದಲ್ಲಿ ಕೂತು ತಲೆಯನ್ನು ಕುರ್ಚಿಗೆ ಹೊರಗಿ ಕಣ್ಣು ಮುಚ್ಚುತ್ತಾನೆ. ರಿಷಿಕ್ನಿಗೆ ಮನೆಯಿಂದ ಫೋನ್ ಬರುತ್ತದೆ. ರಿಷಿಕ್ನ ತಾಯಿ ಹೆಂಡತಿಯನ್ನು ಹಬ್ಬಕ್ಕೆ ಕರೆದುಕೊಂಡು ಬರಲು ತಿಳಿಸುತ್ತಾರೆ. ಮನೆಗೆ ಹೊರಡುವ ಸಮಯ ಬಂದಿದ್ದರೂ ಏನೋ ಯೋಚಿಸುತ್ತಾ ಅಲ್ಲಿ ಕುಳಿತಿರುತ್ತಾನೆ. ಆಶಿಕಾ, ಇದೇನಿದು, ಇಷ್ಟೊತ್ತಾದರೂ ಇವರು ಬರಲೇ ಇಲ್ಲ? ಊಟಕ್ಕೆ ಬರೋದು ತಡವಾಗೋದಾದರೆ ಫೋನ್ ಮಾಡಿ ಹೇಳುತ್ತಿದ್ದರು. ಇವತ್ತು ಫೋನ್ ಕೂಡ ಮಾಡಿಲ್ಲ. ಇವರು ಫೋನ್ ಮಾಡಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ ಅಂತ ಗೊತ್ತಿದ್ರೂ ಮಾಡಲಿಲ್ಲ ಅಂದರೆ ತುಂಬ ಕೆಲಸ ಇದೆ ಅನಿಸುತ್ತೆ. ಸ್ವಲ್ಪ ಹೊತ್ತು ಕಾಯೋಣ ಅಂತ ಸುಮ್ಮನಾಗುತ್ತಾಳೆ. ಸಮಯ 10:45. ಇನ್ನೂ ಬರಲಿಲ್ಲ. ಇವರಿಗೆ ಕೆಲಸ ಹೊಂದಿದ್ರೆ ನಾನು ನೆನಪೇ ಇರಲ್ಲ ಅನಿಸುತ್ತೆ. ತಡಿ ಮಾಡ್ತೀನಿ ಇವರಿಗೆ ಅಂತ ಫೋನ್ ಕೈಗೆ ತಗೊಳ್ತಾಳೆ. ಆಶಿಕಾ ತನ್ನ ಗಂಡನಿಗೆ ಫೋನ್ ಮಾಡ್ತಾಳೆ. ರಿಷಿಕ್ ಮೊಬೈಲ್ ನೋಡಿದಾಗ, ಅರೆ ಇದೇನು, ಯಾವತ್ತೂ ಫೋನ್ ಮಾಡದೇ ಇದ್ದೋಳು ಇವತ್ತು ಮಾಡಿಬಿಟ್ಟಿದ್ದಾಳೆ ಅಂತ ಟೈಮ್ ನೋಡ್ತಾನೆ. 10:45 ಆಗಿರೋದು ನೋಡಿ, ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಪಾಪ ಹಸಿವೆ ಆಗಿರಬೇಕು, ಅದಕ್ಕೆ ಕಾಲ್ ಮಾಡಿದ್ದಾಳೆ ಅಂತ ಕಾಲ್ ರಿಸೀವ್ ಮಾಡ್ತಾನೆ. ಆಶಿಕಾ ಹಲೋ ಹಿಂದಳು. ರಿಷಿಕ್ ನೀರ್ ಗ್ಲಾಸ್ನ ಕೈಯಲ್ಲಿ ಹಿಡ್ಕೊಂಡು ಹಲೋ ಹಿಂದ. ಆಗ ಆಶಿಕಾ, ಹಲೋ ಸರ್, ನನ್ನ ಗಂಡ ಬೆಳಗ್ಗೆ ಎನ್ನುತ್ತಿದ್ದಂತೆ ರಿಷಿಕ್ನಿಗೆ ಗಂಡ ಅಂತ ಹೇಳಿದ್ದು ಕೇಳಿ ಕುಡಿಯುತ್ತಿದ್ದ ನೀರು ನೆತ್ತಿಗೇರಿ ಕೆಮ್ಮಲು ಶುರು ಮಾಡ್ತಾನೆ. ಅಯ್ಯೋ ಏನಾಯಿತು ಎಂದಳು ಆಶಿಕಾ. ಸಾರಿ, ಏನಿಲ್ಲ, ನೀವೇಳಿ. ಅದು ನಮ್ಮ ಮನೆಯವರು ಬೆಳಗ್ಗೆ ಹೋದವರು ಇನ್ನೂ ಮನೆಗೆ ಬರಲಿಲ್ಲ. ಅವರನ್ನು ಮನೆಗೆ ಕಳುಹಿಸಲು ಸ್ವಲ್ಪ ಸಹಾಯ ಮಾಡ್ತೀರಾ? ಮೇಡಮ್, ಅದಕ್ಕೆ ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಕಂಪ್ಲೇಂಟಾ? ಹಾಂ ಕೊಡ್ತೀನಿ. ಬೆಳಗ್ಗೆ ಹೋದವರು ಇನ್ನೂ ಬರಲಿಲ್ಲ. ನನಗೆ ಹಸಿವೆ ತಡೆದುಕೊಳ್ಳಲು ಆಗಲ್ಲ ಅಂತ ಗೊತ್ತಿದ್ರೂ ಇನ್ನೂ ಬರಲಿಲ್ಲ. ನನ್ನ ಮನೆಯಲ್ಲಿ ಒಬ್ಬಳೇ ಇರೋದು, ತಡವಾದರೆ ಹೆದರುತ್ತಾಳೆ ಅಂತ ಗೊತ್ತಿದ್ರೂ ಬರಲಿಲ್ಲ ಎಂದಳು. ರಿಷಿಕ್ ನಗಾಡ್ತಾ, ಬರ್ತೀನಮ್ಮ, ಇನ್ನು 10 ನಿಮಿಷದಲ್ಲಿ ಮನೆಯಲ್ಲಿ ಇರ್ತೀನಿ, ಆಗಬಹುದಾ? ಆಶಿಕಾ ಕೆಳಧ್ವನಿಯಲ್ಲಿ ಸರಿ ಎಂದಳು. ರಿಷಿಕ್ ನಗ್ತಾ ಫೋನ್ ಇಡ್ತಾನೆ. ಅಲ್ಲಿರೋರೊಬ್ರು, ಸರ್ ತುಂಬ ಖುಷಿಯಾಗಿದ್ದೀರಾ? ಏನಾದರೂ ಗುಡ್ ನ್ಯೂಸ್ ಇದೆಯಾ? ಹಾಗೇನಿಲ್ಲ, ಮನೆಗೆ ಬರಲು ಕಾಲ್ ಬಂದಿತ್ತು ಅಷ್ಟೇ ಅಂತ ಹೇಳಿ ಹೊರಡುತ್ತಾನೆ. ಆಶಿಕಾ, ಆಗ ಮಾತಾಡೋದೇನೋ ಮಾತಾಡ್ಬಿಟ್ಟೆ, ಈಗ ಅವರ ಮುಂದೆ ಹೇಗೆ ಮುಖ ಎತ್ತಲಿ, ಅಯ್ಯೋ ಅಂತ ಹಣೆ ಮೇಲೆ ಕೈ ಇಟ್ಕೋತಾಳೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ. ಬಾಗಿಲು ತೆಗೆದಾಗ ರಿಷಿಕ್ ಹೊರಗೆ ನಿಂತು, ಸಾರಿ ಟೈಮ್ ಆಗಿದ್ದು ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಪರವಾಗಿಲ್ಲ, ಮೊದಲು ಒಳಗೆ ಬನ್ನಿ ಅಂತ ಆಶಿಕಾ ಕರೀತಾಳೆ. ಹಾಗೆ ಊಟ ಮಾಡಿ 1-2 ಮಾತಾಡಿ ಮಲಗುತ್ತಾರೆ. ರಿಷಿಕ್ ಮಾರನೇ ದಿನ ಕೆಲಸ ಮುಗಿಸಿ ಮನೆಗೆ ಬೇಗ ಬರುತ್ತಾನೆ. ತನ್ನ ಗಂಡ ಬೇಗ ಬಂದಿದ್ದು ನೋಡಿ ಆಶ್ಚರ್ಯವಾದರೂ ಖುಷಿಯಿಂದ ಬರಮಾಡಿಕೊಳ್ಳುತ್ತಾಳೆ. ರಿಷಿಕ್ ಒಂದು ಲೋಟ ನೀರು ಕುಡಿದು ಹೆಂಡತಿಗೆ ಹೇಳ್ತಾನೆ, ಅಮ್ಮ ಹಬ್ಬಕ್ಕೆ ಬರಲು ಹೇಳಿದ್ದಾರೆ. ಅಮ್ಮ ಬಾಯಿ ಬಿಟ್ಟು ಕರೆದ ಮೇಲೆ ಹೋಗದೇ ಇದ್ದರೆ ಅವರಿಗೆ ಬೇಸರ ಆಗಬಹುದು. ನನಗೆ ಇಂಪಾರ್ಟೆಂಟ್ ಒಂದು ಕೇಸ್ನ ಹ್ಯಾಂಡಲ್ ಮಾಡೋದಿದೆ. ಅದಕ್ಕೆ ನಿನಗೆ ಬಸ್ ಸೀಟ್ ಬುಕ್ ಮಾಡಿದ್ದೀನಿ, ನೀನು ಹೋಗಿ ಬಾ. ನಾವು ಪ್ರತಿ ಸಲ ಹೋಗೋ ಬಸ್ಗೆ ಬುಕ್ ಮಾಡಿದ್ದೀನಿ, ಏನೂ ತೊಂದರೆ ಇಲ್ಲ. ಕಂಡಕ್ಟರ್ ನನಗೆ ಗೊತ್ತಿರೋನೆ, ಅವನಿಗೆ ಹೇಳಿರುತ್ತೇನೆ. ಆಶಿಕಾಗೆ ಅಲ್ಲಿಗೆ ಹೋಗು ಎನ್ನುತ್ತಿರುವುದು ಅಲ್ಲದೆ ನನ್ನನ್ನು ಒಬ್ಬಳನ್ನೇ ಕಳುಹಿಸಲು ಸಿದ್ಧರಿರುವ ಗಂಡನ ಮೇಲೆ ಕೋಪ ಉಕ್ಕಿ ಬಂತು. ನಾನು ಹೋಗೋದಿಲ್ಲ ಅಂತ ರಿಷಿಕ್ ಕೂತಿರುವ ಸೋಫಾದ ಎದುರುಗಡೆ ಸೋಫಾ ಮೇಲೆ ಕೂರುತ್ತಾಳೆ. ಅವಳು ಅಷ್ಟು ಜೋರಾಗಿ ಮಾತಾಡಿದ್ದೆ ಯಾವತ್ತೂ ಕೇಳಿರಲಿಲ್ಲ. ಆದರೆ ಇಂತಹ ಸ್ಥಿತಿ ಬರುತ್ತೆ ಅಂತ ಮೊದಲೇ ಊಹಿಸಿದ್ದರಿಂದ ಅಷ್ಟೇನೂ ಬೇಸರ ಆಗಲಿಲ್ಲ ಅವನಿಗೆ. ಅವಳ ಅಸಹಾಯಕತೆ ಅವನಿಗೂ ಅರ್ಥ ಆಗ್ತಿತ್ತು. ಆದರೆ ಅವನಿಗೆ ಬೇರೆ ಗತಿ ಇಲ್ಲ. ಅರ್ಥ ಮಾಡ್ಕೊ, ನಿನಗೆ ನಮ್ಮ ಮನೆಯಲ್ಲಿ ಇದು ಮೊದಲನೇ ಹಬ್ಬ, ನೀನು ಹೋಗಲೇಬೇಕು ಎಂದನು ರಿಷಿಕ್. ನಾನು ಹೋಗಲ್ಲ ಅಂದರೆ ಹೋಗಲ್ಲ ಎಂದಳು ಆಶಿಕಾ. ರಿಷಿಕ್, ಹೋಗ್ತಿದ್ಯಾ ಅಷ್ಟೇ ಅಂತ ಹೇಳಿ ರೂಮ್ಗೆ ಹೋಗಿ ಅವಳ ಬಟ್ಟೆ ಬ್ಯಾಗ್ಗೆ ಹಾಕಿ ಆಲ್ಗೆ ಬಂದು, ಆಶಿಕಾ ಹೋಗೋ, ಬಟ್ಟೆ ಹಾಕ್ಕೊಂಡು ರೆಡಿ ಆಗೋ, ಬಸ್ಗೆ ತಡ ಆಗಬಹುದು ಅಂತ ಹೇಳ್ತಾನೆ.
ನಾನು ಬರಲ್ಲ ಅಂದರೆ ಬರಲ್ಲ ಅಷ್ಟೇ ಅಂತ ಮುಖ ತಿರುಗಿಸುತ್ತಾಳೆ. ಆಗ ರಿಷಿಕ್, ಆಶಿಕಾ ಹಠ ಮಾಡಬೇಡ, ನಿನ್ನ ಬಟ್ಟೆ ಪ್ಯಾಕ್ ಮಾಡಿದ್ದೀನಿ, ನೀನು ಬಟ್ಟೆ ಹಾಕ್ಕೊಂಡು ಬಾ ಹೋಗುವ. ಆಶಿಕಾ ಜೋರಾಗಿ ನಾನು ಹೋಗಲ್ಲ 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 ಎಂದಳು. ರಿಷಿಕ್ ಅವಳ ಪಕ್ಕದಲ್ಲಿ ಕೂತು ಅವಳ ಕೈ ತನ್ನ ಕೈ ಮೇಲೆ ಇಟ್ಟು, ಆಶಿಕಾ ಅಪ್ಪ ಅಮ್ಮಂಗೆ ಬೇಸರ ಆಗುತ್ತೆ, ಪ್ಲೀಸ್ ಅರ್ಥ ಮಾಡ್ಕೋ, ಹಠ ಮಾಡಬೇಡಮ್ಮ. ಆಶಿಕಾ ಕೈ ಬಿಡಿಸ್ಕೊಂಡು, ಈ ವಿಷಯದಲ್ಲಿ ನಾನು ನಿಮ್ಮ ಮಾತು ಕೇಳಲ್ಲ ಅಂತ ಎದ್ದು ರೂಮ್ಗೆ ಹೋಗಿ ಪ್ಯಾಕ್ ಮಾಡಿರೋ ಬಟ್ಟೆ ಎಲ್ಲ ತೆಗೆದು ಹೊರಗೆ ಹಾಕ್ತಾಳೆ. ರಿಷಿಕ್ ಕೂಡ ರೂಮ್ಗೆ ಬರ್ತಾನೆ. ಹೇ, ಏನು ಮಾಡ್ತಾ ಇದೀಯಾ? ಆಶಿಕಾ ಇಲ್ಲಿ ಕೇಳು, ಬಟ್ಟೆ ತೆಗಿಬೇಡ. ಆಶಿಕಾ ಅವನ ಮಾತು ಕೇಳದೆ ಬಟ್ಟೆ ತೆಗೀತಾನೆ ಇರ್ತಾಳೆ. ಆಶಿಕಾ ಬಟ್ಟೆ ತೆಗೆಯೋದು ನಿಲ್ಲಿಸ್ತೀಯಾ ಅಂತ ಜೋರಾಗಿ ಕೇಳ್ತಾನೆ. ರಿಷಿಕ್ನಿಗೂ ರೇಗಿ ಹೋಯಿತು. ಎಡಗೈಯಿಂದ ಅವಳನ್ನು ತನ್ನ ಕಡೆಗೆ ತಿರುಗಿಸಿದ್ದಷ್ಟೇ ಅವನ ಬಲಗೈ ಅವಳ ಕೆನ್ನೆ ಅಪ್ಪಳಿಸಿದ ಸಪ್ಪಳ ಬಂದ ಮೇಲೆ ಅವನ ಅರಿವಿಗೆ ಬಂತು ತಾನು ಹೊಡೆದು ಬಿಟ್ಟೆ ಅಂತ. ಆಶಿಕಾ ಮಾತು ಮರೆತ ಮೂಗಿಯಂತಾದಳು. ಅವಳಿಗೆ ಅರಿಯದೆ ಕಬೋರ್ಡ್ನಿಂದ ಬಟ್ಟೆ ತೆಗೆದು ಧರಿಸಿಕೊಂಡು ಬಂದಳು. ಅವಳಿಗೆ ಚುರುಗುಡುತ್ತಿರುವ ಕೆನ್ನೆಯಿಂದಲೋ ಅದರ ಕಾರಣಕರ್ತನಿಂದಲೋ ಮಾತನಾಡುವ ಮನಸ್ಸೇ ಇರಲಿಲ್ಲ. ರೆಡಿಯಾಗಿ ಹಾಲಲ್ಲಿರುವ ಸೋಫಾ ಮೇಲೆ ಬಂದು ಕೂರ್ತಾಳೆ. ಒಳಗಡೆ ರಿಷಿಕ್ನ ಸ್ಥಿತಿ ಅವಳಂತೆಯೇ ಆಗಿದೆ. ತನ್ನ ಕೈ ಮೀರಿ ಏನಾಗೋಯಿತು? ಅವಳಿರುವ ಸ್ಥಿತಿಗೆ ನಾನು ಅವಳಿಗೆ ಪುಸಲಾಯಿಸಿ ಕಳುಹಿಸಬೇಕೇ ಹೊರತು ಹೊಡೆದು ಛೆ ಎಂದು ತನ್ನ ಕೈ ನೋಡಿಕೊಂಡು ಬೇಸರ ಪಟ್ಟುಕೊಳ್ಳುತ್ತಾನೆ. ಇಲ್ಲ, ಅವಳೀಗ ಹೋಗಲು ರೆಡಿಯಾಗಿದ್ದಾಳೆ. ಆಮೇಲೆ ಮನಸ್ಸು ಬದಲಾಯಿಸಿದರೆ ಕಷ್ಟ. ಇದು ಅವಳ ಒಳ್ಳೆಯದಕ್ಕಾಗಿ ಮಾಡುತ್ತಿರುವುದು ಅಂತ ಮನಸ್ಸಿನಲ್ಲಿ ಎಣಿಸಿ ಮುಖ ತೊಳೆದು ಬಂದು ಬ್ಯಾಗ್ಗೆ ಮತ್ತೆ ಎಲ್ಲ ಬಟ್ಟೆಗಳನ್ನು ಹಾಕಿ ಬ್ಯಾಗ್ ಮತ್ತು ಜಾಕೆಟ್ ಹಿಡಿದು ಹೊರಗಡೆ ಹೋಗ್ತಾನೆ. ಅವನು ಬಂದಿದ್ದು ನೋಡಿ ಹೊರಡಲು ಸೋಫಾ ಮೇಲಿಂದ ಎದ್ದೇಳುತ್ತಾಳೆ. ಕೈ ಹಿಡಿದು ನಿಲ್ಲಿಸಿ, ಹೊರಗಡೆ ಚಳಿ ಇದೆ, ಈ ಜಾಕೆಟ್ ಹಾಕೋ ಎನ್ನುತ್ತಾನೆ. ಏನೂ ಪ್ರತಿಕ್ರಿಯೆ ಇಲ್ಲದಿರುವುದು ನೋಡಿ ತಾನೇ ಅವಳಿಗೆ ಜಾಕೆಟ್ ಹಾಕಿ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಹೋಗ್ತಾನೆ. ಕಾರ್ ಬಾಗಿಲು ತೆಗೆದು ಅವಳನ್ನು ಕೂರಿಸಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಗಣೇಶ್ ಟೂರಿಸ್ಟ್ ಬಸ್ ಸ್ಲೀಪರ್ ಕೋಚ್ ಸಿಂಗಲ್ ಸೀಟಲ್ಲಿ ಅವಳಿಗೆ ಬ್ಯಾಗ್ ಕೊಟ್ಟು, ಹುಷಾರು, ಕಾಲ್ ಮಾಡ್ತಾ ಇರೋ, ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ ತಕ್ಷಣ ಅಪ್ಪಂಗೆ ಕಾಲ್ ಮಾಡು, ನಿದ್ದೆ ಮಾಡು, ಅಳ್ತಾ ಕೂರಬೇಡ, ಕಂಡಕ್ಟರ್ಗೆ ಹೇಳಿರ್ತೀನಿ, ಏನಾದರೂ ಬೇಕಾದರೆ ಅವನಿಗೆ ಹೇಳು ಅಂತ ಹೇಳಿ ತಲೆ ಸವರಿ ಹೋಗ್ತಾನೆ. ಬಸ್ ಇನ್ನೇನು ಹೊರಡಬೇಕು ಅನ್ನೋವಾಗ ರಿಷಿಕ್ ಮತ್ತೆ ಬಂದು ಪರದೆ ಸರಿಸಿ ನೀರು ಬಾಟಲ್ ಕೊಡುತ್ತಾನೆ. ಆಶಿಕಾ ಕಾಲು ಮಡಚಿ ಕೈ ಮತ್ತು ಮುಖಾನ ಮೊಣಕಾಲಿನ ಮೇಲಿಟ್ಟು ಏನೋ ಚಿಂತಿಸುತ್ತಿದ್ದಾಳೆ. ಪರದೆ ಸರಿದಾಗ ನೋಡ್ತಾಳೆ. ನೀರು ಬಾಟಲಿ ಕೊಡ್ತಿದ್ದಾರೆ ಅಂತ ಗೊತ್ತಿದ್ರೂ ತೆಗೆದುಕೊಳ್ಳದೆ ಆ ಕಡೆ ಮುಖ ಮಾಡ್ತಾಳೆ. ರಿಷಿಕ್ ಅಲ್ಲೇ ಪಕ್ಕದಲ್ಲಿ ಬಾಟಲ್ ಇಟ್ಟು, ಹುಷಾರು, ಸರಿಯಾಗಿ ಮಲ್ಗೋ, ಕುತ್ಕೊಂಡೇ ಇರಬೇಡ, ಬಾಯ್, ಹುಷಾರು. ಆಶಿಕಾ ರಿಷಿಕ್ನ ಕಡೆ ಮುಖ ಮಾಡೋ ಮನಸ್ಸೇ ಮಾಡಲಿಲ್ಲ. ರಿಷಿಕ್ ಕಂಡಕ್ಟರ್ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಹೊರಗೆ ಹೋಗುತ್ತಾನೆ. ಬಸ್ಸಿನಿಂದ ಇಳಿದ ಮೇಲೆ ರಿಷಿಕ್ ಆಶಿಕಾ ಫೋನ್ಗೆ ಸಾರಿ, ಬಾಯ್ ಬಾಯ್, ಹುಷಾರು, ನಿದ್ದೆ ಮಾಡು, ಅಳ್ತಾ ಕೂರಬೇಡ ಅಂತ ಮೆಸೇಜ್ ಮಾಡ್ತಾನೆ. ರಿಷಿಕ್ ಮನೆಗೆ ಬಂದರೂ ಇವಳು ಮಲಗ್ತಾಳೋ ಇಲ್ಲೋ, ಅಳ್ತಾ ಕೂತಿದ್ದಾಳೇನೋ, ಪಾಪ ಜೋರಾಗಿ ಬಿತ್ತೇನೋ ಪೆಟ್ಟು ಅಂತ ತನ್ನ ಕೈ ನೋಡ್ಕೋತಾನೆ. ಆವಾಗವಾಗ ಮೆಸೇಜ್ ಮಾಡ್ತಾನೆ ಇರ್ತಾನೆ, ಒಂದಕ್ಕೂ ಉತ್ತರ ಇಲ್ಲ. ಆ ಕಡೆ ಆಶಿಕಾಗೆ ಗಂಡ ಹೊಡೆದಿದ್ದಾನೆ ಅನ್ನೋ ನೋವಿಗಿಂತ ತನಗೆ ಇಷ್ಟವಿಲ್ಲದ ಹಿಂಸೆ ಎನಿಸುವ ಜಾಗಕ್ಕೆ ಹೋಗ್ತಿರೋದಕ್ಕೆ ಕೋಪ ಹೆಚ್ಚಾಗುತ್ತದೆ. ಆಶಿಕಾ ಬೆಳಗ್ಗೆ ಮುಂಜಾನೆ ಊರು ತಲುಪುತ್ತಾಳೆ. ಮೊಬೈಲ್ ನೋಡಿದಾಗ 224 ಮೆಸೇಜ್ಗಳು ಬಂದಿದೆ ಒಂದೇ ವ್ಯಕ್ತಿಯಿಂದ, ಅದು ರಿಷಿಕ್. ಇವರು ರಾತ್ರಿ ನಿದ್ದೆನೇ ಮಾಡಲಿಲ್ಲ ಅನಿಸುತ್ತೆ, ಇಷ್ಟೆಲ್ಲ ಮೆಸೇಜ್ ಕಳಿಸಿದ್ದಾರೆ. 10 ಗಂಟೆಯಿಂದ 5:30 ತನಕ ಮೆಸೇಜ್ ಮಾಡಿದ್ದಾರೆ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಮಾವ ಬಂದು ಕರೆದುಕೊಂಡು ಹೋಗ್ತಾರೆ. ಅತ್ತೆಗೆ 2 ಜನ ಸೊಸೆಯಂದಿರು ಇದ್ದರೂ ಈ ಸೊಸೆ ಅಂದರೆ ಅದೇನೋ ಅಕ್ಕರೆ. 2ನೇ ಸೊಸೆ ಬಂದ 4ನೇ ದಿನಕ್ಕೆ ಜಗಳ ಜಂಜಾಟ ಶುರು ಮಾಡಿ ತವರು ಮನೆ ಸೇರಿದ್ದಾಳೆ. 2ನೇ ಮಗನ ಬಗ್ಗೆ ಮಾತನಾಡೋ ಮನಸ್ಸೇ ಇಲ್ಲ. ಯಾವಾಗಲೂ ಬರುತ್ತಾನೆ ಹೋಗುತ್ತಾನೆ. ತನ್ನ ಮೊದಲನೇ ಸೊಸೆಯ ಆಚಾರ ವಿಚಾರ ಎಲ್ಲವೋ ಅತ್ತೆಗೆ ಇಷ್ಟ ಆಗುತ್ತದೆ. ಸೊಸೆ ಬರುತ್ತಾ ಇದ್ದಾಳೆ ಅನ್ನೋ ಖುಷಿಗೆ ಎಲ್ಲ ತರಹದ ತಿಂಡಿ ತಿನಿಸುಗಳು ಮಾಡಲು ರೆಡಿ ಮಾಡುತ್ತಿದ್ದಾರೆ. ಸ್ನಾನ ಮಾಡಿ ಪ್ರಯಾಣದ ಆಯಾಸವನ್ನು ಲೆಕ್ಕಿಸದೆ ಅತ್ತೆ ಜೊತೆ ಕೆಲಸಕ್ಕಿಳಿಯುತ್ತಾಳೆ. ಮನೆಯಲ್ಲಿ ಅಪ್ಪ ಅಮ್ಮನಂತೆ ಇರುವ ಅತ್ತೆ ಮಾವನ ಬಿಟ್ಟು ಮತ್ತೆ ಯಾರೂ ಇಲ್ಲ ಅನ್ನೋದೇ ಅವಳಿಗೆ ಸಮಾಧಾನ.
ಅಂತೂ ಕೆಲಸ ಮುಗಿಸಿ ಅತ್ತೆ ಮಾವನ ಜೊತೆಯಲ್ಲಿ ತನ್ನಲ್ಲಿರುವ ನೋವು ತೋರಿಸದೆ ಖುಷಿಯಿಂದ ಸಮಯ ಕಳೆಯುತ್ತಾಳೆ. ರಿಷಿಕ್ ಫೋನ್ ಮಾಡುತ್ತಿದ್ದಾನೆ ಅಂತ ಗೊತ್ತಾದ್ರೂ ಫೋನ್ ಮುಟ್ಟಲು ಸಹ ಹೋಗಲಿಲ್ಲ. ರಿಷಿಕ್ ಸಮಯ ಸಿಕ್ಕಿದಾಗಲೆಲ್ಲ ಕಾಲ್ ಮೆಸೇಜ್ ಮಾಡಿದ್ರೂ ಅದಕ್ಕೆ ಉತ್ತರವಿಲ್ಲ. ರಿಷಿಕ್ನು ಬುದ್ಧಿವಂತಿಕೆಯಿಂದ ಅಪ್ಪನ ಫೋನಿಗೆ ಫೋನ್ ಮಾಡಿ ಇವಳಿಗೆ ಕೊಡಿ ಅಂದರೆ ಅವರ ಎದುರುಗಡೆ ಫೋನ್ ಕಟ್ ಮಾಡಲ್ಲ, ಮಾತಾಡೇ ಆಡ್ತಾಳೆ ಅಂತ ಫೋನ್ ಮಾಡ್ತಾನೆ. ಮಾವ ಫೋನ್ ತಂದು ಸೊಸೆಗೆ ಕೊಡ್ತಾರೆ. ಪಕ್ಕದಲ್ಲಿ ಅತ್ತೆ ಇರೋದ್ರಿಂದ ಅವನ ಎಲ್ಲ ಮಾತಿಗೂ ಉತ್ತರ ಕೊಡ್ತಾಳೆ. ಅಂತೂ ಫೋನ್ ಅತ್ತೆಗೆ ಕೊಟ್ಟು ತಾನು ಕೈ ತಪ್ಪಿಸಿಕೊಳ್ಳುತ್ತಾಳೆ. ಆಶಿಕಾ ಅತ್ತೆ ಮಾವರ ಜೊತೆ ಚೆನ್ನಾಗೇ ಮಾತಾಡಿಕೊಂಡು ಖುಷಿಯಾಗಿ ಇದ್ದಾಳೆ. ರಿಷಿಕ್ ಕೂಡ ಎಷ್ಟೇ ವೈಯಕ್ತಿಕ ಸಮಸ್ಯೆಯ ಮಧ್ಯೆ ಇದ್ದರೂ ತನ್ನ ಕೆಲಸದ ಕಡೆ ಗಮನ ಕಡಿಮೆ ಆಗಲಿಲ್ಲ. ಆತನ ಕೆಲಸ ಅವನ ಪ್ಲಾನ್ ಪ್ರಕಾರ ನಡೆಯುತ್ತಿದೆ. ಅಂತೂ ಅತ್ತೆ ಮಾವನ ಜೊತೆ ಒಂದು ದಿನ ಕಳೆಯಿತು. ಬೆಳಗ್ಗೆನೇ ರಿಷಿಕ್ನಿಗೆ ಫೋನ್ ಬಂತು. ಅವರ ಮೊದಲ ಪ್ಲಾನ್ ಸಕ್ಸಸ್ ಆಗಿ ಮುಗ್ದಿದೆ ಅನ್ನೋ ವಿಚಾರ ತಿಳಿಸುತ್ತಾರೆ. ಹಾಗೆ ಸ್ಟೇಷನ್ನಿಗೆ ಹೋಗಿ ಮುಂದಿನ ಕೆಲಸಕ್ಕೆ ತಯಾರಿ ಮಾಡುತ್ತಾನೆ. ಎಲ್ಲ ಪ್ಲಾನ್ ಪ್ರಕಾರ ಹೋಗಲು ಎಲ್ಲ ಸಿದ್ಧವಾಗಿದೆ ಅಂತ ತಿಳಿದು ತಾನೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಂತ ಊರಿಗೆ ಹೊರಡಲು ಬಸ್ ಹತ್ತುತ್ತಾನೆ. ಆಶಿಕಾಗೆ ತನ್ನ ಗಂಡ ಬರುತ್ತಿರುವುದು ಗೊತ್ತಿಲ್ಲ. ಅತ್ತೆ ಮಾವ ಇವಳಿಗೆ ಗೊತ್ತಿರುತ್ತೆ, ಅವನು ಹೇಳಿರ್ತಾನೆ ಅಂತ ಅವರು ಹೇಳಲಿಲ್ಲ. ರಾತ್ರಿ ಊಟ ಮುಗಿಸಿ ರೂಮಲ್ಲಿ ಒಬ್ಬಳೇ ಮಲಗಲು ಭಯವಾಗಿ ಅತ್ತೆ ಜೊತೆ ಹಾಲ್ನಲ್ಲಿ ಮಲಗ್ತಾಳೆ. ರಿಷಿಕ್ ಮನೆಗೆ ಬಂದು ತಲುಪುವಷ್ಟರಲ್ಲಿ ಆಶಿಕಾಗೆ ಜೋರು ನಿದ್ರೆ ತಾಗಿರುತ್ತದೆ. ಅತ್ತೆ ಎಬ್ಬಿಸಲು ಹೋದಾಗ ರಿಷಿಕ್, ಬೇಡ ಅಮ್ಮ, ಅವಳು ಅಲ್ಲೇ ಮಲಗಲಿ, ನಾನು ಊಟ ಮಾಡಿಕೊಂಡು ಬಂದಿದ್ದೀನಿ, ನಾನು ಒಳಗಡೆ ಮಲಗ್ತೀನಿ ಅಂತ ಹೇಳಿ ರೂಮ್ ಒಳಗೆ ಹೋಗ್ತಾನೆ. ಬೆಳಗ್ಗೆ ಎದ್ದು ತಲೆ ದಿಂಬು ರೂಮಲ್ಲಿ ಇಡಲು ಹೋದ ಆಶಿಕಾಗೆ ಆಶ್ಚರ್ಯ. ಇವ್ರು ಯಾವಾಗ ಬಂದರು, ಹೇಳಲೇ ಇಲ್ಲ ಅಂತ ಮನಸ್ಸಲ್ಲೇ ಗೊಣಗುತ್ತಾಳೆ. ಗಂಡ ಬಂದಿರೋ ಖುಷಿಗೆ ಪಟಪಟ ಸ್ನಾನ ಮಾಡಿ ತಿಂಡಿ ರೆಡಿ ಮಾಡ್ತಾಳೆ. ರಿಷಿಕ್ ಎದ್ದು ಸ್ನಾನಕ್ಕೆ ಹೋಗುವಾಗ ಕಿಚನ್ನಲ್ಲಿರುವ ಹೆಂಡತಿನ ಕಣ್ಣಲ್ಲಿ ಮಾತನಾಡಿಸಿ ಹೋಗ್ತಾನೆ. ಆಶಿಕಾ ಗಂಡಾಗೆ ತಾನೇ ತಿಂಡಿ ತಂದು ಕೊಡ್ತಾಳೆ. ರಿಷಿಕ್ ಅವಳ ಕೈ ಹಿಡಿದು ಅಲ್ಲೇ ಇನ್ನೊಂದು ಚೇರ್ ಮೇಲೆ ಕೂರಿಸಿಕೊಳ್ಳುತ್ತಾನೆ. ಕಾಲ್ ಯಾಕೆ ರಿಸೀವ್ ಮಾಡಲಿಲ್ಲ? ಅಟ್ಲೀಸ್ಟ್ ಮೆಸೇಜ್ಗೆ ರಿಪ್ಲೈ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾನೆ. ಮೆಸೇಜ್ಗೆ ಉತ್ತರ ಇಲ್ಲ, ಇನ್ನು ಎದುರುಗಡೆ ಕೊಡ್ತಾಳಾ? ಯಾರೋ ಈ ಕಡೆ ಬರುತ್ತಾ ಇದ್ದಾರೆ ಅನ್ನೋ ಭಾಸ ಹಾಗೆ ಎದ್ದು ಅಡುಗೆ ಮಾಡಲು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಗಂಡ ಹೆಂಡತಿ ಇಬ್ಬರು ಹಾಲ್ನಲ್ಲಿ ಸೋಫಾ ಮೇಲೆ ಕೂತಿದ್ದಾರೆ. ಹೆಂಡತಿಯನ್ನೇ ನೋಡಲು ಬಂದ ರಿಷಿಕ್ ತಾನೇ ಮೌನ ಮುರಿದು ತನ್ನ ಚಿಕ್ಕಪ್ಪನ ಮಗನಿಗೆ ಫೋನ್ ಮಾಡಿ ತಾನು ಈಗಲೇ ಹೊರಡುವುದಾಗಿ ಬಸ್ ಸ್ಟ್ಯಾಂಡಿಗೆ ತನ್ನ ಬಿಟ್ಟು ಬರಲು ಹೇಳ್ತಾನೆ. ಆಶಿಕಾಗೆ ರಿಷಿಕ್ ಇಲ್ಲಿ ತನ್ನ ಜೊತೆ ಇರಲು ಬರಲಿಲ್ಲ ಅಂತ ತಿಳಿದು ಇನ್ನೂ ಕೋಪ ಹೆಚ್ಚಾಗಿತ್ತು. ಅಲ್ಲಿಂದ ಎದ್ದು ಅಡುಗೆ ಮನೆ ಕಡೆ ಹೋಗುತ್ತಾಳೆ. ರಿಷಿಕ್ ಅಪ್ಪ ಅಮ್ಮನಿಗೆ ತಾನು ಹೋಗುವುದಾಗಿ ಹೇಳಿ ಹೋಗಲು ಅನುವಾಗ್ತಾನೆ. ಅತ್ತೆ ಆಶಿಕಾನ ಕರೆದು ರಿಷಿಕ್ ಹೋಗ್ತಿರೋ ವಿಷಯನ ಹೇಳ್ತಾರೆ. ಆಶಿಕಾ ತನ್ನನ್ನು ನೋಡಲು ಬರುವ ಸಾಧ್ಯತೆ ಇಲ್ಲ ಎಂದು ತಿಳಿದಿದ್ದರೂ ಎಲ್ಲೋ ಒಂದೆಡೆ ಅವಳ ಮುಖದರ್ಶನಕ್ಕಾಗಿ ನಿಂತಿದ್ದ ರಿಷಿಕ್ ಅಪ್ಪ ಅಮ್ಮನ ಎದುರುಗಡೆ ತಾನು ಮೊಬೈಲಲ್ಲಿ ಏನೋ ಹುಡುಕುತ್ತಿದ್ದೇನೆ ಅನ್ನೋ ಹಾಗೆ ತೋರಿಸುತ್ತಿದ್ದ. ಆದರೆ ಅವನು ಆಶಿಕಾಗಾಗಿ ನಿಂತಿದ್ದ. ಸಿಟ್ಟು ಎಂಬ ಮಹಾಮಾರಿ ಮನುಷ್ಯನ ಅರ್ಧ ಆಯಸ್ಸು ತಿಂದುಬಿಡುತ್ತದೆ. ಕೆಲವರಿಗೆ ಅದನ್ನು ಅರಿಯುವ ಕಾಲ ಬಂದಾಗ ಯಮ ಬಾಗಿಲ ತನಕ ಬಂದಿರುತ್ತಾನೆ. ಕೊನೆಗೂ ಆಶಿಕಾ ಹೊರಗೆ ಬರಲ್ಲ ಅಂತ ತಿಳಿದು ಅಪ್ಪ ಅಮ್ಮನಿಗೆ ಹೇಳಿ ಹೊರಡ್ತಾನೆ. ಇಲ್ಲಿ ಆಶಿಕಾಳ ಸಿಟ್ಟು ಹೆಚ್ಚುತ್ತಾನೇ ಇದೆ. ರಿಷಿಕ್ ಬೈಕ್ ಮೇಲೆ ಕೂತು ಮನಸ್ಸಿನಲ್ಲೇ ಒಮ್ಮೆ ನಿನ್ನನ್ನು ನೋಡಿ ನಿನ್ನ ಮುಖದ ಮೇಲೆ ನಗು ಕಾಣಲೆಂದು ಬಂದಿದ್ದೆ, ಆದರೆ ಅಂತ ತನ್ನ ತಲೆ ಮೇಲೆ ಕೈ ಆಡಿಸುತ್ತಾನೆ. ರಿಷಿಕ್ನ ಯಾವ ಮೆಸೇಜ್ಗೂ ಫೋನ್ ಕಾಲ್ಗೂ ಆಶಿಕಾಳ ಉತ್ತರವಿಲ್ಲ. ಕತ್ತಲೆಯಾಯಿತು. ಅತ್ತೆ ಮಾವರೊಡಗೂಡಿ ಹಬ್ಬ ಆಚರಿಸಿ ಊಟ ಮಾಡಿ ಅತ್ತೆ ಜೊತೆ ಹಾಲ್ನಲ್ಲಿ ಮಲಗಿದ್ದಾಳೆ. ಇನ್ನೇನು ಆಶಿಕಾ ನಿದ್ದೆಗೆ ಜಾರುತ್ತಾಳೆ ಅನ್ನುವಷ್ಟರಲ್ಲಿ ಗಂಟೆ ಎಷ್ಟಾಯಿತೋ ಗೊತ್ತಿಲ್ಲ, ಯಾರೋ ಮನೆ ಒಳಗೆ ಬಂದರು. ಯಾರೋ ಮಾತನಾಡದೇ ಇದ್ದದ್ದು ನೋಡಿ ಅವಳಿಗೆ ಅದು ತನ್ನ ಮೈದುನಾನೆ ಅಂತ ತಿಳಿಯಿತು. ಅತ್ತೆಗೆ ಇನ್ನೂ ಹತ್ತಿರ ಹೋಗಿ ಮಲಗುತ್ತಾಳೆ. ಜೀವ ಕೈಯಲ್ಲಿದೆಯೇನೋ ಅನ್ನುವ ಭಾವನೆ ಅವಳದು. ಒಂದು ಕಡೆ ಗಂಡ ತನಗೆ ಇಷ್ಟ ಇಲ್ಲದಿರೋ ಕಡೆಗೆ ಕಳುಹಿಸಿದ್ದು, ಇನ್ನೊಂದೆಡೆ ತಾನು ಬಂದು ನನ್ನನ್ನು ಮತ್ತೆ ಬಿಟ್ಟು ಹೋದದ್ದು, ಮತ್ತೊಂದೆಡೆ ಮತ್ತೆ ಯಾವ ಮನುಷ್ಯನ ಮುಖ ಈ ಜನ್ಮದಲ್ಲಿ ನೋಡಬಾರದೆಂದುಕೊಂಡಿದ್ದೇನೋ ಅದೇ ಮನುಷ್ಯ ಬಂದಿದ್ದು. ಎಲ್ಲವೂ ಸೇರಿ ಭಯದಿಂದ ಕೋಪ, ಕೋಪದಿಂದ ಅಸಹಾಯಕತೆ, ಅಸಹಾಯಕತೆಯಿಂದ ಅಳು,
ಅತ್ತೆ ಜೊತೆಯಲ್ಲಿ ಮಲಗಿದ್ದರಿಂದ ಸದ್ದಾಗದ ಹಾಗೆ ಅತ್ತು ಬಿಡುತ್ತಾಳೆ. ಎಷ್ಟೇ ಅತ್ತರೋ ಎಷ್ಟೇ ದೇವರ ಜಪ ಮಾಡಿದರೋ ಆಕೆಗೆ ನಿದ್ದೆ ಹತ್ತಲಿಲ್ಲ. ಈ ಒಂದು ರಾತ್ರಿ ಆಕೆಯ ಪಾಲಿನ ನರಕವೇ ಸರಿ. ಎಲ್ಲರೂ ಶಾಂತ ರೀತಿಯಿಂದ ಮಲಗಿದ್ದಾರೆ. ಸ್ವಲ್ಪ ಸಮಯದ ನಂತರ ಮೈದುನನ ರೂಮ್ ಬಾಗಿಲು ತೆರೆಯಿತು. ಆಶಿಕಾ ಹೆದರಿ ಅತ್ತೆಯ ಸೀರೆಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ಉಸಿರನ್ನು ಬಿಗಿ ಹಿಡಿದಿದ್ದಾಳೆ. ಅವನು ಬಾತ್ರೂಮಿಗೆ ಹೋಗಿದ್ದು ತಿಳಿದು ಸದ್ಯ ಏನೂ ಅನಾಹುತ ಒದಗಲಿಲ್ಲ ಎಂದು ಉಸಿರು ಬಿಟ್ಟಳು. ಅಂತೂ ಬೆಳಗಾಯಿತು. ಅತ್ತೆ ಮಗನಿಗೆ ಫೋನ್ ಮಾಡಿ ಆಶಿಕಾ ತುಂಬ ಹೆದರಿದ್ದಾಳೆ ಹಾಗೂ ರಾತ್ರಿ ನಡೆದ ಘಟನೆ ಬಗ್ಗೆ ವಿವರಿಸುತ್ತಾರೆ. ರಿಷಿಕ್ ಮತ್ತೆ 10 ನಿಮಿಷ ಬಿಟ್ಟು ಅಮ್ಮಂಗೆ ಫೋನ್ ಮಾಡಿ ಬಸ್ ಬುಕ್ ಮಾಡಿದ್ದೇನೆ, ಅವಳನ್ನು ಈಗಲೇ ಕಳುಹಿಸು ಎಂದು ಹೇಳುತ್ತಾನೆ. ಅತ್ತೆ ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಅತ್ತೆಯೂ ಒಂದು ಹೆಣ್ಣು. ಆಕೆ ಮಗಳಂತಿರುವ ಸೊಸೆಯ ಬಾಧೆ ಅರ್ಥೈಸಿಕೊಳ್ಳಲಾರಳೆ. ಸೊಸೆ ಬೆಳಗ್ಗೆ ಎದ್ದಾಗ ನೀನು ಬೇಗ ಸ್ನಾನ ಮಾಡಿ ಬಾ, ನಾನು ತಿಂಡಿ ಮಾಡುತ್ತೇನೆ, ನೀನು ಈಗಲೇ ಬೆಂಗಳೂರಿಗೆ ಹೋಗುವಂತೆ, ರಿಷಿಕ್ ಬಸ್ ಸೀಟ್ ಬುಕ್ ಮಾಡಿದ್ದಾನೆ, ಬೇಗ ಹೋಗು ಅಂತ ಹೇಳುತ್ತಾರೆ. ಆಶಿಕಾಗೂ ಅದೇ ಬೇಕಾಗಿದ್ದರಿಂದ ಹೆಚ್ಚೇನು ಪ್ರಶ್ನಿಸದೆ ಸ್ನಾನ ಮಾಡಿ ಬರ್ತಾಳೆ. ತಿಂಡಿ ತಿಂದು ಮಾವನ ಜೊತೆ ಬಸ್ ಸ್ಟ್ಯಾಂಡ್ಗೆ ಹೊರಡುತ್ತಾಳೆ. ಮಾವ ಸೊಸೆಯನ್ನು ಬಸ್ ಹತ್ತಿಸಿ ಮನೆಗೆ ಹೊರಡುತ್ತಾರೆ. ಆಶಿಕಾಗೆ ನಿನ್ನೆ ರಾತ್ರಿಯ ಭಯ ಕೋಪ ಮನಸ್ಸಲ್ಲಿದ್ದರೂ ತಾನು ಇಲ್ಲಿಂದ ಹೋಗುತ್ತಾ ಇರುವುದಕ್ಕೆ ಸಂತೋಷವೂ ಹೆಚ್ಚುತ್ತಿದೆ. ರಿಷಿಕ್ನ ಫೋನ್ ಬಂದಾಗ ಎತ್ತಲು ಹೊರಟವಳಿಗೆ ಸ್ವಲ್ಪ ಕಾಡಿಸಬೇಕು ಎನ್ನಿಸಿ ಫೋನ್ ಎತ್ತಲೇ ಇಲ್ಲ. ಇವಳು ಇಲ್ಲಿಂದ ಹೋಗ್ತಿರೋ ಖುಷಿಗೆ ಮಧ್ಯಾಹ್ನ ಊಟ ಮಾಡಬೇಕು ಅಂತಾನೂ ಅನ್ನಿಸಲಿಲ್ಲ. ರಿಷಿಕ್ ಎಷ್ಟೇ ಫೋನ್ ಮಾಡಿದ್ರೂ ಇವಳು ರಿಸೀವ್ ಮಾಡ್ತಿಲ್ಲ. ಆಶಿಕಾ ಇರುವ ಸೀಟಿನ ಪರದೆ ಸರಿಸಿ ಕಂಡಕ್ಟರ್ ಅತ್ತಿಗೆ ಅಣ್ಣ ನಿಮಗೆ ಊಟ ಕೊಡಲು ಹೇಳಿದ್ದಾನೆ ಅಂತ ಒಂದು ಬಾಕ್ಸ್ ಕೊಡುತ್ತಾನೆ. ಧನ್ಯವಾದ ತಿಳಿಸಿ ಊಟ ತೆಗೆದುಕೊಳ್ಳುತ್ತಾಳೆ. ಊಟ ಮಾಡಿ ಮತ್ತೆ ಗಂಡನ ಫೋನಿಗೆ ಕಾಯುತ್ತಿದ್ದಾಳೆ. ಆದರೆ ಗಂಡನ ಫೋನ್ ಬರುತ್ತಿಲ್ಲ. ಇದೇ ಅಲ್ವಾ ಜೀವನ. ನಾವು ಫ್ರೀ ಇದ್ದಾಗ ನಮಗೆ ಬೇಕಾದವರು ಫ್ರೀ ಇರಲ್ಲ, ಅವರು ಫ್ರೀ ಇದ್ದಾಗ ನಾವು ಫ್ರೀ ಇರಲ್ಲ. ರಿಷಿಕ್ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದಾನೆ. ಕೆಲವು ತಾಸುಗಳ ನಂತರ ಎಷ್ಟೋ ತಿಂಗಳುಗಳಿಂದ ಕಾಯುತ್ತಿದ್ದ ಕ್ರಿಮಿನಲ್ಗೆ ಇವತ್ತು ಶಿಕ್ಷೆ ಆಗುತ್ತಿದೆ ಎಂಬ ಗೆಲುವಿನ ನಗು ರಿಷಿಕ್ನ ಮುಖದ ಮೇಲಿದೆ. ಅವರ ಮೇಲಾಧಿಕಾರಿಗಳು ಬಂದು ರಿಷಿಕ್ನಿಗೆ ವೆರಿ ಗುಡ್ ರಿಷಿಕ್, ಯಾವ ಕಡೆಯಿಂದನೂ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಕೆಲಸ ಮಾಡಿ ಮುಗಿಸಿದಿರಿ. ಐ ಆಮ್ ಪ್ರೌಡ್ ಆಫ್ ಯು ಆನ್ ದಿಸ್ ಹ್ಯಾಪಿ ಮೂಮೆಂಟ್. ನೀವು ಕೇಳಿರೋ 2 ದಿನ ರಜೆ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ, ಗೋ ಅಹೆಡ್. ರಿಷಿಕ್ನು ಧನ್ಯವಾದ ತಿಳಿಸಿ ಹೊರಡುತ್ತಾನೆ. ರಿಷಿಕ್ನ ಗೆಳೆಯ ಅಜಯ್ ಅದೇ ಸ್ಟೇಷನ್ನಲ್ಲಿ ಕೆಲಸ ಮಾಡುವವನು. ಅಜಯ್ ಬಂದು ಸರ್, ಒಂದು ಫೈಲ್ ರೆಡಿ ಆಗ್ತಾ ಇದೆ, ಅದನ್ನು ನೀವು ಒಂದು ಸಲ ಚೆಕ್ ಮಾಡಿ ಸೈನ್ ಮಾಡಬೇಕಿತ್ತು ಎಂದಾಗ ರಿಷಿಕ್ ತನಗೆ ಒಂದು ಅರ್ಜೆಂಟ್ ಕೆಲಸವಿದೆ, ನಾನು ಮನೆಗೆ ಹೋಗಿರುತ್ತೇನೆ, ಫೈಲ್ ರೆಡಿ ಆದ ಮೇಲೆ ನಮ್ಮ ಮನೆಗೆ ತೆಗೆದುಕೊಂಡು ಬಾ, ನಾನು ಚೆಕ್ ಮಾಡಿ ಸಬ್ಮಿಟ್ ಮಾಡ್ತೀನಿ ಎಂದ. ಅಜಯ್ ಅದಕ್ಕೆ ಸರಿ ಸರಿ ಎನ್ನುತ್ತಾನೆ. ಮನೆಗೆ ಹೋಗಿ ಹೆಂಡತಿಗೆ ಫೋನ್ ಮಾಡ್ತಾನೆ. ಆಶಿಕಾ ನಿದ್ದೆಗೆ ಜಾರಿರೋದ್ರಿಂದ ಫೋನ್ ನೋಡಲಿಲ್ಲ. ಇವಳ ಸಿಟ್ಟು ಇನ್ನೂ ಕಡಿಮೆ ಆಗಲಿಲ್ಲ ಎಂದು ತಿಳಿದ ರಿಷಿಕ್ ಬಸ್ ಸ್ಟ್ಯಾಂಡ್ಗೆ ಬಂದ ಮೇಲೆ ಕಾಲ್ ಮಾಡು, ನಾನು ಬರ್ತೀನಿ ಅಂತ ಮೆಸೇಜ್ ಮಾಡ್ತಾನೆ. ಅಂತೂ ಆಶಿಕಾ ಬಸ್ ಸ್ಟ್ಯಾಂಡ್ಗೆ ಬಂದು ಮೊಬೈಲ್ ನೋಡ್ತಾಳೆ. ರಿಷಿಕ್ನ ಕಾಲ್ ಮತ್ತು ಮೆಸೇಜ್ ನೋಡಿನೂ ರಿಪ್ಲೈ ಮಾಡಲ್ಲ. ಅವಳೇ ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗ್ತಾಳೆ. ಹೋಗಿ ಡೋರ್ ನಾಕ್ ಮಾಡ್ತಾಳೆ. ಬಾಗಿಲು ತೆರೆದಾಗ ರಿಷಿಕ್ಗೆ ಆಶ್ಚರ್ಯ. ಇಷ್ಟು ಬೇಗ ಬಂದ್ಯಾ? ಬಸ್ ಸ್ಟ್ಯಾಂಡ್ಗೆ ಬಂದಮೇಲೆ ಫೋನ್ ಮಾಡು ಅಂದಿದ್ನಲ್ಲ. ರಿಷಿಕ್ನ ಯಾವ ಮಾತಿಗೂ ಆಶಿಕಾ ಹತ್ತಿರ ಉತ್ತರವಿಲ್ಲ. ಆಶಿಕಾ ಬಂದು ಸೋಫಾ ಮೇಲೆ ಕೂರುತ್ತಾಳೆ. ರಿಷಿಕ್ ಅಲ್ಲಿ ಟೀಪಾಯಿ ಮೇಲಿರುವ ಜಗ್ಗಿನಿಂದ ನೀರು ಗ್ಲಾಸ್ಗೆ ಹಾಕಿ ಕೊಡ್ತಾನೆ. ಟೀ ಕುಡಿದೀಯಾ? ಮಾಡ್ಕೊಂಡು ಬರಲಾ ಅಂತ ಕೇಳ್ತಾನೆ. ಆಶಿಕಾ ಏನೊಂದು ಉತ್ತರಿಸಲಿಲ್ಲ. ಆಶಿಕಾಗೆ ಸಿಟ್ಟಿನ ತೀವ್ರತೆ ರಾತ್ರಿ ಇದ್ದಷ್ಟು ಇಲ್ಲ. ಆದರೆ ಸಂಧಾನ ಆಗಲು ಅಹಂ ಅನ್ನೋ ಒಂದು ಪದ ಬಿಡ್ತಿಲ್ಲ. ಸ್ನಾನ ಮಾಡಲು ರೂಮಿನೊಳಗೆ ಹೋಗ್ತಾಳೆ. ರಿಷಿಕ್ ಅವಳ ಹಿಂದೆ ಬಂದು ಸೋಲಾರ್ ಹಾಳಾಗಿದೆ, ಸ್ನಾನ ಮಾಡಲಿಕ್ಕೆ ನೀರು ಬಿಸಿ ಮಾಡಿ ಬಾತ್ರೂಮಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಶಿಕಾಗೆ ಇವರು ಯಾಕೆ ಇಷ್ಟೆಲ್ಲ ಚಾಕರಿ ಮಾಡುತ್ತಿದ್ದಾರೆ? ನಾನು ಯಾಕೆ? ಅವರು ಮಾತಾಡ್ತಿದ್ರು ಮಾತಾಡ್ತಿಲ್ಲ. ಹೆಣ್ಣಿಗೆ ಕ್ಷಮೆಯ ದಾರಿತ್ರಿ ಅಂತಾರೆ, ಆದರೆ ನಾನು ಅದಕ್ಕೆ ವಿರುದ್ಧವಾಗಿದ್ದೀನಾ ಎಂದು ತನ್ನ ಗಂಡನ ಚಾಕರಿಗೋ ಅಥವಾ ತನ್ನ ಅಹಂನ ತೀವ್ರತೆ ಅರಿತೋ ಕಣ್ಣು ನೀರು ತುಂಬಿಕೊಳ್ಳುತ್ತದೆ. ಅಷ್ಟರಲ್ಲಿ ರಿಷಿಕ್ ಟವಲ್ ಮತ್ತು ಬಟ್ಟೆ ತಂದು ಅವಳ ಮುಂದೆ ನೀಡುತ್ತಾನೆ. ಅವಳು ಮನಸ್ಸಿನ ಭಾರ ಹಿಡಿಯುವಷ್ಟು ಅತ್ತು ಸ್ನಾನ ಮುಗಿಸಿ ಬರುತ್ತಾಳೆ. ಹಾಲ್ನಲ್ಲಿ ರಿಷಿಕ್ನ ಪಕ್ಕ ಬಂದು ಕೂರುತ್ತಾಳೆ.
ರಿಷಿಕ್ ತನ್ನ ಹೆಂಡತಿಗೆ ಸುಸ್ತಾಗ್ತಿದೆಯಾ, ಟೀ ಕುಡಿತೀಯಾ ಅಂತ ಕೇಳ್ತಾನೆ. ಆಶಿಕಾ ತಲೆಯಾಡಿಸಿ ಬೇಡ ಎನ್ನುತ್ತಾಳೆ. ಆಶಿಕಾಗೆ ಪಶ್ಚಾತ್ತಾಪದ ಭಾವನೆ. ಆಶಿಕಾ ಪ್ರಯಾಣದ ಸುಸ್ತಿಗೆ ರಿಷಿಕ್ನ ಹೆಗಲ ಮೇಲೆ ಹೊರಗುತ್ತಾಳೆ. ಹೆಂಡತಿಯ ಸುಸ್ತು ಅರಿತ ರಿಷಿಕ್ ನೀರು ಕುಡಿಸಿ ಮತ್ತೆ ತನ್ನ ಹೆಗಲ ಮೇಲೆ ಮಲಗಿಸಿಕೊಳ್ಳುತ್ತಾನೆ. ಆಶಿಕಾ ಆಯಾಸದ ಗುಂಗಿನ ನಿದ್ದೆಗಣ್ಣಲ್ಲಿ ರಿಷಿಕ್ನಿಗೆ ಸಾರಿ ಅನ್ನುತ್ತಿದ್ದಾಳೆ. ರಿಷಿಕ್ ಅದನ್ನು ಕೇಳಿ ಹಾಗೆ ತಿರುಗಿ ಹೆಂಡತಿಯ ತಲೆಗೆ ಹೂವು ಮುತ್ತ ನೀಡುತ್ತಾನೆ. ಆಶಿಕಾ ತಲೆ ಸ್ನಾನ ಮಾಡಿ ಕೂದಲನ್ನು ಹಾಗೆ ಇಳಿಬಿಟ್ಟಿದ್ದಾಳೆ. ರಿಷಿಕ್ ಹಾರುತ್ತಿರುವ ಅವಳ ಮುಂಗುರುಳ ಜೊತೆ ಆಟವಾಡುತ್ತಾ 4 ವರ್ಷದ ಹಿಂದಿನ ಒಂದು ಸಮಯ ನೆನಪಿಸಿಕೊಳ್ಳುತ್ತಾನೆ. ಯಾವುದೋ ಒಂದು ಸಮಯ ಊರಡೆ ಕಾರ್ಫ್ಯೂ, ಜನರ್ಯಾರೂ ಮನೆಯಿಂದ ಹೊರ ಹೋಗಬಾರದೆಂಬ ಸರ್ಕಾರದ ಆದೇಶ ಹೊರಟಿದೆ. ಯಾವುದೋ ಒಂದು ಕೇರಿಗೆ ಆಗ ತಾನೇ ಪೊಲೀಸ್ ಕೆಲಸಕ್ಕೆ ಸೇರಿದ ರಿಷಿಕ್ನನ್ನು ಡ್ಯೂಟಿ ಮೇಲೆ ಕಳುಹಿಸಿದ್ದಾರೆ. ಪೊಲೀಸ್ ಬಂದದ್ದು ನೋಡಿ ರಸ್ತೆ ಮೇಲೆ ಇದ್ದ ಜನರೆಲ್ಲ ಮನೆ ಕಡೆಗೆ ಓಡುತ್ತಾರೆ. ಆದರೆ ಅಲ್ಲೊಂದು ಹುಡುಗಿ ರಸ್ತೆಯ ಪಕ್ಕದಲ್ಲಿರುವ ಹುಣಸೆ ಮರದಿಂದ ಹುಣಸೆ ಹಣ್ಣು ಕೊಯ್ಯುವುದರಲ್ಲಿ ಮಗ್ನಳಾಗಿದ್ದಾಳೆ. ರಿಷಿಕ್, ಇವಳು ಯಾರು? ಎಲ್ಲರೂ ಹೊಡ್ತಿದ್ದಾರೆ, ಇವಳು ಮಾತ್ರ ಇಲ್ಲೇ ಇದ್ದಾಳೆ ಅಂತ ಹೆದರಿಸಲು ಮುಂದೆ ಹೋಗ್ತಾನೆ. ಹುಡುಗಿ ತಿರುಗಿ ನೋಡ್ತಾಳೆ. ಅದು ಬೇರೆ ಯಾರೂ ಅಲ್ಲ, ಆಶಿಕಾ. ಆಗ ತಾನೇ ಡಿಗ್ರಿ ಮಾಡುತ್ತಿರುವ ಸಮಯ. ಆಚೆ ಈಚೆ ನೋಡಿದಾಗ ರಸ್ತೆ ಮೇಲೆ ಪೊಲೀಸ್ ಮತ್ತು ತನ್ನನ್ನು ಬಿಟ್ಟು ಯಾರೂ ಇಲ್ಲ ಎಂದು ತಿಳಿದ ಆಶಿಕಾ, ಹೋ ನೀವಾ, ಹೇಗೂ ಬಂದಿದ್ದೀರಲ್ಲ, ಆ ಹುಣಸೆ ಹಣ್ಣು ಕೊಯ್ದು ಕೊಡಿ ಪ್ಲೀಸ್ ಎಂದು ಕೇಳುತ್ತಾಳೆ. ಆ ಗುಳಿಕೆನ್ನೆಯ ಮುಗ್ಧ ಮನಸ್ಸಿಗೆ ಬಿದ್ದ ಪೊಲೀಸ್ ಹುಣಸೆ ಹಣ್ಣು ಮರದಿಂದ ಕಿತ್ತುಕೊಡ್ತಾನೆ. ಥ್ಯಾಂಕ್ಸ್ ಅಂತ ಹೇಳಿ ಕೈ ಕೊಡಲು ಮುಂದಾದವಳು ತಟ್ಟಂತ ಕೈ ಹಿಂದಕ್ಕೆಳೆದು, ಬೇಡ ಬೇಡ, ನೀವು ಎಲ್ಲೆಲ್ಲೋ ತಿರುಗಿ ಬಂದಿದ್ದೀರಿ, ನಾನು ಕೈ ಕೊಡಲ್ಲ ಅಂತ ಚಿಕ್ಕ ಮಕ್ಕಳ ಹಾಗೆ ಹೇಳ್ತಾಳೆ. ರಿಷಿಕ್ ಎದುರಿಸಲೆಂದು ಒಂದು ಹೆಜ್ಜೆ ಮುಂದಿಡುತ್ತಾನೆ. ಆಶಿಕಾ ಹೆದರಿ ಮನೆ ಕಡೆಗೆ ಓಡುತ್ತಾಳೆ. ಅವಳು ಚಿಕ್ಕ ಮಕ್ಕಳ ಹಾಗೆ ಓಡುವುದು ನೋಡಿ ರಿಷಿಕ್ನ ಮುಖದ ಮೇಲೆ ಒಂದು ಮುಗುಳ್ನಗೆ ಹಾದು ಹೋಗುತ್ತದೆ. ಅದೇ ಮುಗುಳ್ನಗೆಯಿಂದ ಈಗಲೂ ಅವಳನ್ನು ನೋಡ್ತಾ ಇದ್ದಾನೆ. ಚಾಕ್ಲೇಟ್ ಕೊಡಲಿಲ್ಲ ಅಂತ ಹಠ ಮಾಡಿ ಮಲಗಿದ ಮಗು ಥರ ಮಲಗಿರುವ ಆಶಿಕಾಗೆ ಹಣೆ ಮೇಲೆ ಚುಂಬಿಸಿ ಎಷ್ಟೆಲ್ಲ ಮಾತಾಡ್ತಿದ್ಲು. ಪೊಲೀಸ್ ಹತ್ರನೇ ಹುಣಸೆ ಹಣ್ಣು ಕೊಯ್ಸಿಕೊಂಡೋಳು. ಮದುವೆ ಆದ ಮೇಲೆ ಯಾಕೆ ಇಷ್ಟು ಮೌನಿಯಾದಳು ಇವಳು ಅಂತ ತನ್ನನ್ನೇ ತಾನು ಪ್ರಶ್ನಿಸಿಕೊಳ್ಳುತ್ತಾನೆ. ಮನೆಯಲ್ಲಿ ಮದುವೆಯ ಬಗ್ಗೆ ಪ್ರಸ್ತಾಪಿಸಿದಾಗ ರಿಷಿಕ್ನಿಗೆ ಅವನ ಅಪ್ಪ ಅಮ್ಮ, ನೀನು ಯಾರನ್ನಾದರೂ ಪ್ರೀತಿಸಿದ್ದರೆ ಹೇಳು, ಅವರ ಮನೆಗೆ ಹೋಗಿ ಮಾತನಾಡಿಕೊಂಡು ಬರ್ತೀವಿ ಎನ್ನುತ್ತಾರೆ. ಅದಕ್ಕೆ ರಿಷಿಕ್ ತನ್ನನ್ನು ಪ್ರತಿ ರಾತ್ರಿ ನಿದ್ದೆಯಲ್ಲಿ ಕಾಡುವ ಆಶಿಕಾ ಹೆಸರು ಹೇಳಿ, ಅವಳ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ, ಒಂದು ಬಾರಿ ನೋಡಿದ್ದೆ ಅಷ್ಟೇ ಎನ್ನುತ್ತಾನೆ. ನಂತರ ಹಿರಿಯರು ಜಾತಕ ಕುಲ ಎಲ್ಲವೂ ನೋಡಿ ಮದುವೆ ಮಾಡಿದ್ದರು. ಆದರೆ ಅವಳ ಮೌನಕ್ಕೆ ಕಾರಣ ಏನಿರಬಹುದು ಎಂದು ತಲೆ ಕೆರೆದುಕೊಳ್ಳುತ್ತಾನೆ. ಅದನ್ನು ಪತ್ತೆ ಹಚ್ಚೋದು ನಮ್ಮ DCP ಸಾಹೇಬರಿಗೆ ಏನು ದೊಡ್ಡ ವಿಷಯವೇ ಅಲ್ಲ ಬಿಡಿ. ಹಾಗೆ ತನ್ನ ಹುಡುಗಿನ ನೋಡುತ್ತಾ ಮುದ್ದು ಮಾಡಬೇಕೆನಿಸಿದರೂ ಅದಕ್ಕೆಲ್ಲ ಇನ್ನೂ ಸಮಯವಿದೆ. ಪಾಪ ಸುಸ್ತಾಗಿದ್ದಾಳೆ, ಮಲಗಲಿ ಅಂತ ಅವಳ ಮುಖಾನೇ ನೋಡುತ್ತಾ ಯಾವಾಗ ನಿದ್ದೆಗೆ ಜಾರಿದನೋ ತಿಳಿಲಿಲ್ಲ. ಸರ್ ಸರ್ ಸರ್, ಅಯ್ಯೋ ಸರ್ ಮಲಗಿದ್ದಾರೆ, ಬಾಗಿಲು ತೆರೆದೇ ಇತ್ತು ಅಂತ ರಿಷಿಕ್ನ ಗೆಳೆಯ ಅಜಯ್ ಹಿಂದೆ ತಿರುಗಿ ನೋಡ್ತಾರೆ. ಒಂದು ಕೈಯಲ್ಲಿ ಫೈಲ್ ಹಿಡಿದು, ಹೋ ಮೇಡಮ್ ಕೂಡ ಇದ್ದಾರೆ, ವಾಪಸ್ ಹೋಗ್ತೀನಿ ಅಂತ ಹೊರಟವರಿಗೆ ಯಾರೂ ಇಲ್ಲದಿದ್ದಾಗ ಇನ್ನೊಬ್ಬರ ಮನೆಗೆ ಬಂದು ಹಾಗೆ ಹೇಳದೆ ಹೋಗುವುದು ಸರಿಯಲ್ಲ, ಅದು ಒಳಗೆ ಬಂದು ಹಾಗೆ ಹೋದರೆ ಸರಿ ಕಾಣಿಸಲ್ಲ ಅಂತ ಹೋಗುವುದನ್ನು ನಿಲ್ಲಿಸುತ್ತಾರೆ. ಆಪ್ತ ಗೆಳೆಯರಾದರೂ ಕೆಲಸದ ವಿಷಯದಲ್ಲಿ ತಮ್ಮ ತಮ್ಮ ಕೆಲಸ ಮತ್ತು ಸ್ಥಾನವನ್ನು ಮರೆಯೋದಿಲ್ಲ ಇಬ್ಬರು. ದೂರದಲ್ಲಿ ನಿಂತು ಜೋರಾಗಿ ಸರ್ ಅಂತ ಕರೀತಾರೆ. ರಿಷಿಕ್ ಅಜಯ್ನ ನೋಡಿ ಎದ್ದು ಕುಳಿತುಕೊಳ್ಳುತ್ತಾನೆ. ಹೇ ಅಜಯ್, ಬಾ ಕೂತ್ಕೋ, ನಾವಿಬ್ಬರೂ ಕೂತ್ಕೊಂಡಿದ್ವಿ, ಯಾವಾಗ ನಿದ್ದೆ ಬಂತೋ ಗೊತ್ತಾಗಲಿಲ್ಲ ಅಂತ ಮುಖ ಒರೆಸಿಕೊಳ್ಳುತ್ತಾ ಹೇಳ್ತಾನೆ. ಅಜಯ್ ಮುಖದಲ್ಲಿ ನಗು ಇದ್ರೂ ಅದನ್ನು ತೋರಿಸಿಕೊಳ್ಳಲ್ಲ. ಆಶಿಕಾ ಇನ್ನು ಮಲಗೆ ಇರ್ತಾಳೆ. ರಿಷಿಕ್ನಿಗೆ ಎಬ್ಬಿಸಲು ಮನಸ್ಸಿಲ್ಲದಿದ್ದರೂ ಅಜಯ್ ಎದುರುಗಡೆ ಇದ್ದರಿಂದ ಆಶಿಕಾ ಅಂತ ಕರೀತಾನೆ. ಆಗ ಅಜಯ್, ಇರಲಿ ಬಿಡಿ ಸರ್, ಜರ್ನಿ ಮಾಡಿ ಸುಸ್ತಾಗಿರ್ತಾರೆ, ಎಬ್ಬಿಸಬೇಡಿ, ನಾನು ಹೊರಡುತ್ತೇನೆ, ಫೈಲ್ ತರಲು ಹೇಳಿದ್ದೀರಲ್ಲ ಅಂತ ಫೈಲ್ ಮುಂದೆ ಇಡುತ್ತಾನೆ. ಆದರೆ ಇವರಿಬ್ಬರ ಮಾತಿನಲ್ಲಿ ಆಶಿಕಾಗೆ ಎಚ್ಚರವಾಯಿತು. ಆಶಿಕಾ ಎದ್ದು ಕೂರುತ್ತಾಳೆ. ಆಗ ರಿಷಿಕ್ ಅಜಯ್ಗೆ, ಹೇ ಕೂತ್ಕೋ, ಟೀ ಮಾಡ್ಕೊಂಡು ಬರ್ತೀನಿ ಎಂದ. ಅಯ್ಯೋ ಬೇಡ ಸರ್ ಎಂದಾಗ ರಿಷಿಕ್, ಸರ್ ಅಲ್ಲ,
ನೀನು ನಮ್ಮ ಮನೆಗೆ ಬಂದಿದ್ದೀಯಾ, ಈಗ ನೀನು ನನ್ನ ಫ್ರೆಂಡ್ ಅಂತ ಹೇಳ್ತಾ ಕಿಚನ್ ಕಡೆ ಹೋಗ್ತಾನೆ. ಅಜಯ್ ಅದಕ್ಕೆ ರಿಷಿಕ್ ಟೀಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋ ಅಂತ ಕೂಗಿ ಹೇಳ್ತಾನೆ. ಆಶಿಕಾ ಎದ್ದು ಕೂತಿದ್ದು ನೋಡಿ ಅಜಯ್ ಆಶಿಕಾಗೆ ಹಾಯ್ ಹೇಳಿ ತಾನು ಕೂತ್ಕೊಳ್ತಾನೆ. ಆಶಿಕಾ ಅಜಯ್ ಮಾತಾಡ್ತಾ ಇರ್ತಾರೆ. ಆಶಿಕಾ ಅಜಯ್ಗೆ ಕೇಳ್ತಾಳೆ, ಏನೋ ಇಂಪಾರ್ಟೆಂಟ್ ಕೇಸ್ ಹ್ಯಾಂಡಲ್ ಮಾಡೋದಿದೆ ಅಂತ ಹೇಳಿದ್ರು, ಮುಗಿತಾ ಅದು? ಹಾಂ, ಇವತ್ತಿಗೆ ಕಂಪ್ಲೀಟಾಗಿ ಮುಗ್ದಿದೆ. ನಮ್ಮ ರಿಷಿಕ್ ಹಿಡ್ದಿರೋ ಕೆಲಸ ಅಂದರೆ ಸುಮ್ಮನೆನಾ? ಈ ಕಡೆ ನೀವು ಸೇಫ್, ಆ ಕಡೆ ಕ್ರಿಮಿನಲ್ಗೆ ಜೈಲಿವಾಸ. ನಾನು ಸೇಫಾ ಅಂದರೆ ಎಂದಳು. ಮೇಡಮ್, ನಿಮಗೆ ಗೊತ್ತಿಲ್ವಾ, ನಾವು ಹಿಡಿಬೇಕು ಅಂತ ಇದ್ದ ಕ್ರಿಮಿನಲ್ಗೆ ಅವನು ಇನ್ನೇನು ಸಿಕ್ಕಿ ಹಾಕ್ಕೊಳ್ತಾನೆ ಅಂತ ತಿಳಿದ ಮೇಲೆ ಅವನ ಚೇಳಗಳಿಗೆ ಹೇಳಿ ನಿಮ್ಮನ್ನು ಕಿಡ್ನಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ಪ್ಲಾನ್ ಮಾಡಿದ್ರು. ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಅವರಿಗೆ ಸಿಕ್ಕಿದೆ ಅಂತ ಗೊತ್ತಾಗಿದ್ದೇ ತಡ ರಿಷಿಕ್ ನಿಮ್ಮನ್ನು ಊರಿಗೆ ರಾತ್ರಿಯೇ ಕಳುಹಿಸಿಬಿಟ್ಟ. ಅವನು ಬಂದರೆ ಡೌಟ್ ಬರುತ್ತೆ ಅಂತ ನಿಮ್ಮನ್ನು ಒಬ್ಬರನ್ನೇ ಕಳುಹಿಸಿದ. ಇದೆಲ್ಲ ನಿಮಗೆ ಗೊತ್ತಿಲ್ಲದೆ ನೀವು ಊರಿಗೆ ಹೋಗಿದ್ದೀರಾ? ನನಗೆ ಮಂಗಾನ ಮಾಡ್ತಿದ್ದೀರಾ ಅಂತ ಆಶಿಕಾಗೆ ಈ ಎಲ್ಲ ವಿಷಯದ ಬಗ್ಗೆ ಗೊತ್ತಿದೆ ಅನ್ನೋ ಹಾಗೆ ಕೇಳ್ತಾನೆ. ಆಶಿಕಾಗೆ ರಿಷಿಕ್ ಆಕೆ ನನ್ನನ್ನು ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಮತ್ತೆ ಅಲ್ಲಿಗೆ ಕಳುಹಿಸಿದ್ದು ಅಂತ ತಿಳಿಯಿತು. ಆಶಿಕಾಗೆ ಇವಾಗಲೇ ನಾನು ರಿಷಿಕ್ನಿಗೆ ಕ್ಷಮೆ ಕೇಳಬೇಕು ಅಂತನಿಸಿತು. ಅಷ್ಟರಲ್ಲಿ ಅಜಯ್ಗೆ ಅರ್ಜೆಂಟಾಗಿ ಸ್ಟೇಷನ್ನಿಗೆ ಬರಲಿಕ್ಕೆ ಫೋನ್ ಬರುತ್ತೆ. ಹಾಗೆ ತಾನು ಹೊರಡುವುದಾಗಿ ಆಶಿಕಾಗೆ ಹೇಳ್ತಾನೆ. ಆಶಿಕಾ 1 ನಿಮಿಷ, ರಿಷಿಕ್ ಟೀ ಮಾಡ್ತಿದ್ದಾರೆ, ಕುಡಿದು ಹೋಗಿ ಅಂತಾಳೆ. ಇಲ್ಲ ಮೇಡಮ್, ಅರ್ಜೆಂಟ್ ಇದೆ, ನಿಮಗೆ ಇದರ ಬಗ್ಗೆ ಹೆಚ್ಚು ಹೇಳೋ ಅಗತ್ಯ ಇಲ್ಲ, ನಿಮಗೆ ಗೊತ್ತಿದೆ ಅಂತ ನಗ್ತಾನೆ. ಹಾಗೆ ರಿಷಿಕ್ನಿಗೂ ಹೇಳಿ ಹೋಗ್ತಾನೆ. ರಿಷಿಕ್ನಿಗೂ ತಮ್ಮ ಕೆಲಸದ ಪರಿ ತಿಳಿದಿದ್ದರಿಂದ ಹೆಚ್ಚು ಒತ್ತಾಯ ಮಾಡಲ್ಲ. ಈ ಕಡೆ ಆಶಿಕಾ ತನ್ನ ಸಿಟ್ಟು ಮತ್ತು ಅಹಂ ಎರಡಕ್ಕೂ ನಾಂದಿ ಹಾಕಿ ಅಡುಗೆ ಮನೆಗೆ ಹೋಗಿ ರಿಷಿಕ್ನನ್ನು ಹಿಂದಿನಿಂದ ಅಪ್ಪಿಕೊಂಡು ಎಡಬಿಡದೆ ಸಾರಿ 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 ಅಂತ ಹೇಳ್ತಾನೆ ಇರ್ತಾಳೆ. ರಿಷಿಕ್ ಅವಳ ಕೈ ಬಿಡಿಸಿಕೊಂಡು ಮುಂದೆ ಕರೆದುಕೊಂಡು ಏನಾಯಿತು, ಸಾರಿ ಕೇಳುವಂಥದ್ದು ಏನಾಯಿತು ಈಗ ಎನ್ನುತ್ತಾನೆ. ಆಗ ಆಶಿಕಾ, ನೀವು ನನ್ನನ್ನು ಯಾಕೆ ಊರಿಗೆ ಕಳುಹಿಸಿದ್ದು ಅಂತ ನನಗೆ ಗೊತ್ತಾಯಿತು. ಹೋ, ಇದು ಅಜಯ್ ಕೆಲಸನಾ? ಅವನ ಹತ್ತಿರ ಒಂದು ಗುಟ್ಟು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಸಣ್ಣದಾಗಿ ಬೈಕೋತಾನೆ. ಆದರೆ ಆಶಿಕಾ ಸಾರಿ ಕೇಳೋದೇ ನಿಲ್ಲಲ್ಲ. ರಿಷಿಕ್ ಒಂದು ಕೈಯಲ್ಲಿ ಟೀ ಇರೋ ಟ್ರೇ ಹಿಡಿದು ಇನ್ನೊಂದು ಕೈಯಲ್ಲಿ ಹೆಂಡತಿಯ ಹೆಗಲು ಹಿಡಿದು ಹಾಲ್ಗೆ ಕರೆದುಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿ ಅಲ್ಲಿ ಮುಂದೆ ಇರುವ ಟೀಪಾಯಿ ಮೇಲೆ ಟ್ರೇ ಇಡುತ್ತಾನೆ. ತಾನು ಹೆಂಡತಿಯ ಪಕ್ಕ ಕೂತು ಆಶಿಕಾಳ ಅಂಗೈ ತನ್ನ ಅಂಗೈ ಮೇಲೆ ಇಟ್ಟು, ನೀನು ಕ್ಷಮೆ ಕೇಳುವಂತಹ ತಪ್ಪೇನೂ ಮಾಡಿಲ್ಲಮ್ಮ. ನಿನ್ನ ಪರಿಸ್ಥಿತಿನ ನಾನು ಅರ್ಥ ಮಾಡಿಕೊಂಡೆ. ಆದರೆ ನಿನ್ನನ್ನು ಅಲ್ಲಿ ಕಳುಹಿಸದೆ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ಹಾಗೆ ಮಾಡಿದೆ. ಆ್ಯಕ್ಚುಲಿ ನಾನು ನಿನಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ. ಆಗ ಆಶಿಕಾ, ಇಲ್ಲ, ನಾನು ಇಷ್ಟೆಲ್ಲ ಹಠ ಮಾಡಬಾರ್ದಿತ್ತು, ನನ್ನಿಂದ ತಪ್ಪಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸುತ್ತೀರಾ ರಿಷಿಕ್ ಅಂತ ಕೇಳ್ತಾಳೆ. ರಿಷಿಕ್ ಹೆಂಡತಿಯನ್ನು ಎದೆಗಾಣಿಸಿಕೊಂಡು, ಅಯ್ಯೋ ಹುಚ್ಚಿ, ಹೇಳಿದ್ನಲ್ಲ, ಕ್ಷಮೆಯ ಅವಶ್ಯಕತೆ ಇಲ್ಲ. ನೀನು ಹಠ ಮಾಡಿದ್ದೆ ಹೌದು, ಆದರೆ ಆ ಸಮಯಕ್ಕೆ ಆ ಆಟ ಸರಿಯಾಗಿ ಇತ್ತು. ಆದರೆ ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇರಲಿಲ್ಲ ಅಷ್ಟೇ. ಏನೇ ಆಗಲಿ, ನಿನ್ನ ಹಠಾನ ನಿನ್ನ ಗಂಡನ ಮುಂದೆ ತೋರಿಸದೆ ಇನ್ನೆಲ್ಲಿ ತೋರಿಸ್ತೀಯಾ ಅಂತ ಹೇಳಿ ಹಿಡಿತ ಇನ್ನೂ ಗಟ್ಟಿಯಾಗಿಸುತ್ತಾನೆ. ಈ ಹಿಡಿತಕ್ಕೆ ಇಬ್ಬರು 2 ನಿಮಿಷ ಮೌನವಾಗ್ತಾರೆ. ಇಬ್ಬರ ಮನಸ್ಸಿನಲ್ಲೂ ಮನದ ಇಂಗಿತವನ್ನು ಹೇಳಿಕೊಳ್ಳುವ ಆಸೆ. ಇವರಿಬ್ಬರೂ ಕಾಯುತ್ತಿರುವ ಸಮಯ ಸಂದರ್ಭ ಎರಡೂ ಬಂದೊದಗಿದೆ. ಯಾವುದೇ ಆಡಂಬರದ ಅಲಂಕಾರವಿಲ್ಲದ ಮನೆಯ ವಾತಾವರಣದಲ್ಲಿ ಗಂಡನ ತೋಳಬಂದಿಯಲ್ಲಿ ಸಿಕ್ಕಿರುವ ಆಶಿಕಾ ತನ್ನ ಮನದಲ್ಲಿರುವ 3 ಅಕ್ಷರವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತಾಳೆ. ಹೆಂಡತಿಯ ಬಾಯಿಂದ ಬರುವ ಈ 3 ಅಕ್ಷರಕ್ಕಾಗಿ ಅದೆಷ್ಟೋ ದಿನಗಳಿಂದ ಕಾಯುತ್ತಿದ್ದ ರಿಷಿಕ್ ತನ್ನ ಸಮ್ಮತಿಯನ್ನು ಹೆಂಡತಿಯ ಹಣೆಗೆ ಚುಂಬಿಸುವ ಮೂಲಕ ತಿಳಿಸುತ್ತಾನೆ. ಇಬ್ಬರ ಹಿಡಿತ ಇನ್ನೂ ಗಟ್ಟಿಯಾಗಿತ್ತು. ಆಶಿಕಾಳ ಒಂದು ಕೈ ರಿಷಿಕ್ನ ಬೆನ್ನಿನ ತನಕ ಹಬ್ಬಿದೆ. ಇನ್ನೊಂದು ಕೈ ಅವನ ಶರ್ಟಿನ ಬಟನ್ನನ್ನು ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ತಿರುಗಿಸುತ್ತಿದೆ. ಆಶಿಕಾ ತಲೆ ಎತ್ತಿ, ನನ್ನ ಹೆಸರನ್ನು ಯಾವಾಗ ಬದಲಾಯಿಸುತ್ತೀರಿ ಅಂತ ರಿಷಿಕ್ನಿಗೆ ಕೇಳುತ್ತಾಳೆ. ಆಗ ರಿಷಿಕ್, ಹೆಸರಾ ಯಾಕೆ? ಆಶಿಕಾ ಅನ್ನೋ ಹೆಸರು ಈ ಮುದ್ದು ಗುಳಿಕೆನ್ನೆ ಮುಖಕ್ಕೆ ಚೆನ್ನಾಗಿ ಒಪ್ಪುತ್ತಿದೆಯಲ್ಲ, ಅದನ್ನು ಯಾಕೆ ಬದಲಾಯಿಸುವುದು ಅಂತ ಕೇಳ್ತಾನೆ. ಆಗ ಆಶಿಕಾ, ಅದಲ್ಲ,
ಆಶಿಕಾನ ಆಶಿಕಾ ರಿಷಿಕ್ ಅಂತ ಮಾಡೋದು ಯಾವಾಗ ಅಂತ. ಅದಕ್ಕೆ ರಿಷಿಕ್, ಹೋ ಹಾಗಾ, ಮಾಡ್ತೀನಿ ಅಂತ ತನ್ನ ಹಣೆಯನ್ನು ಹೆಂಡತಿಯ ಹಣೆಗೆ ತಾಕಿಸಿ ಹೇಳುತ್ತಾನೆ. ನಾವು ಮದುವೆಯಾಗಿ 4 ತಿಂಗಳು ಆಗೋಯ್ತು ಅಲ್ವಾ, ನಿನ್ನೆ ಮೊನ್ನೆ ಮದುವೆ ಆಗಿದೆಯೇನೋ ಅನಿಸ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಆಶಿಕಾಳ ನಗುವೆ ಅವನಿಗೆ ಉತ್ತರ. ಹೋ, ಟೀ ಆರೋಗುತ್ತೆ ಅಂತ ರಿಷಿಕ್ ಕಪ್ಪೆತ್ತುತ್ತಾನೆ. ಅಷ್ಟರಲ್ಲಿ ಟೀ ಆರೋಗ್ಬಿಟ್ಟಿದೆ. ಆಶಿಕಾ ಎದ್ದು, ನಾನು ಟೀ ಮಾಡ್ಕೊಂಡು ಬರುತ್ತೇನೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗುತ್ತಾಳೆ. ಈ ಬಾರಿ ಟೀ ಮಾಡುವ ಕೆಲಸ ಆಶಿಕಾಳದ್ದಾದರೆ ಹಿಂದೆಯಿಂದ ಬಂದು ಹೆಂಡತಿಗೆ ಮುದ್ದಿಸಿ ಕೀಟಲೆ ಮಾಡುವುದು ನಮ್ಮ DCP ಸಾಹೇಬರದು. ಹೀಗೆ ಹೊಸ ಜೋಡಿಯ ಬದುಕು ಆರಂಭವಾಯಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.